ಹಲೋ ಸರ್, ಅಂತ ಬರಬೇಡಿ. ಸ್ವಲ್ಪ ಸೈಡು, ಹಿಂದೆ ಬಿಡಿ, ಸ್ವಲ್ಪ ಸೈಡ್, ಹಿಂದೆ ಹೋಗಿ. ಹಿಂದೆ ಬನ್ನಿ, ಸ್ವಲ್ಪ ಸೈಡ್ ಬಿಡಿ, ಸೈಡ್ ಬಿಡಿ. ಹಲೋ ಮೇಡಮ್, ಹಾಕಿ ಸೈಡ್ಲಿಂದ, ಸ್ವಲ್ಪ ಸೈಡ್ಲಿಂದ ಹಾಕಿ. ಸ್ವಲ್ಪ ಸೈಡ್ಲಿಂದ ಹಾಕಿ. ಈ ಕಡೆ ಬನ್ನಿ. ಅಂದ್ರೆ ಎಲ್ಲ ಕೊಟ್ಕೊಂಡ್ಬಿಡಿ. ನೀವು ಮನೆ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्र
तथा स्वरूपिण्यै तस्मै कुर्मो नमो नमः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। जय श्री राम कृष्ण। हाथ ಹೇಳ್ಬಾರ್ದು ಜೋರಾಗಿ ಯಾಕೆಂದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ನಾವು ಕಲ್ತಿದ್ದೇನಪ್ಪ ಅಂದ್ರೆ ನಮ್ಮ ಮೂಲ ರಾಮಕೃಷ್ಣ ಪರಮಹಂಸ ಡಿಸಿಪ್ಲಿನ್ punctuality and cleanliness, these are the three basic steps of spirituality. ಇಲ್ಲದೆ ಸ್ಪಿರಿಚುವಲ್ ಬೆಳಿಬೇಕು ಸಾಧ್ಯವೇ ಇಲ್ಲ. I repeat, discipline, punctuality and cleanliness. Discipline is a must. ಆಗುವರೆ ಬರಬೇಕಪ್ಪ ಇದ್ರೆ ಆಗುವರೆ ಬರಬೇಕು. No reasons. And the cleanliness. These are the three basic steps of spirituality. Neck polo, sit straight. ನಿಮಗೆ ರಾಮಕೃಷ್ಣ ಆಶ್ರಮ ಪ್ರಿನ್ಸಿಪಲ್ಸ್ ಗೊತ್ತಿದೆ ಅನ್ಸುತ್ತೆ. ಸ್ಟ್ಯಾಂಡಿಂಗ್ ಇಸ್ ಅನ್ ಇಂಡಿಸಿಪ್ಲಿನ್. ಸ್ಟ್ಯಾಂಡಿಂಗ್ ಇಸ್ ಅನ್ ಇಂಡಿಸಿಪ್ಲಿನ್. ಮಠಮಾನ್ಯಗಳಲ್ಲಿ ಮಾತ್ರ ನಿಲ್ಲಕ್ಕೆ ಗೌರವದ ಸಂಕೇತ. ಇಲ್ಲಿ ನೀನು ಆಪ್ತಿ ಮಾಡುವಾಗಲೂ ನಿಮಗೆ ನಿಂತ್ಕೊಳ್ಳೋಕೆ ಬಿಡಲ್ಲ. ಸೊ ಎವರಿವನ್ ಇನ್ಕ್ಲೂಡಿಂಗ್ ಯು ಹ್ಯಾವ್ ಟು ಸಿಟ್. ನಾವು ಓಂಕಾರ ಹೇಳಿ ಏನು ಬೇಡ ಈಗ ಏನ್ ಪಾದ ಪೂಜೆ ಮಾಡಿ ಕಳಿಸ್ಬಿಡೋಣ ಅಂತ. ಪಾದ ಪೂಜೆ ಅಲ್ಲ, ಪದ ಪೂಜೆ ಆಗಬೇಕು. ಪಾದ ಪೂಜೆ ಆಗೋಗುತ್ತೆ, ಪದ ಪೂಜೆನೇ ಆಗಲ್ಲ. ನೆಕ್ಕೆ ಕೂರು, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ನಿಧಾನ ಕೆಲಸರಿ 3 ಸರಿ ನಿಧಾನ ಕೂತ್ಕೊಂಡು ಬಿಡು. ನಾನು ಓಂಕಾರವನ್ನು ಹೇಳಿ ನಿಲ್ಲಿಸಿದ್ಮೇಲೆ ನೀನು ಹೇಳು, ನೀನು ಹೇಳಿ ನಿಲ್ಲಿಸಿದ್ಮೇಲೆ ನಾನು ಹೇಳ್ತೀನಿ. 3 ಸರಿ. सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्ये तस्मै कुर्मो नमो नमः। नमः श्रीयतिराजाय विवेकानन्द
सच्चित्सुखस्वरूपाय स्वामिने तापहारिणे ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् ॐ अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते जय नारायणि नमोस्तुते ಮೊದಲು ಸಿಕ್ಸ್ ಫ್ರೈ ಕನಿಷ್ಠ 100 ಟಿಪ್ಸ್ ಹೇಳಿದ್ವಿ ನಮ್ಮ ಹುಡುಗರಿಗೆ. ತಂದೆ ತಾಯಿಗಳನ್ನು ಸ್ಮರಣೆಯನ್ನು ಮಾಡಿ ಅವರ ಆಶೀರ್ವಾದ ತರೋದು ಇದು ಪ್ರತಿನಿತ್ಯ ನಾವು ಮಾಡಲೇಬೇಕಾದಂಥ ಕರ್ತವ್ಯ. ಮನಸ್ಸನ್ನ ಅವರು ಸ್ಮರಣೆ ಮಾಡಿ ಅವರ ಆಶೀರ್ವಾದ ತಗೋ. ಹೇಳು ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಗಣಪತಿಯನ್ನು ಪ್ರಾರ್ಥನೆ ಮಾಡು. ನನ್ನ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದಂತೆ ನಡೆಸಿಕೊಡು ಅಂತ ಹೇಳಿ ಬಂದ ಜೊತೆ ಹೇಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವತ್ರ ಸೂರ್ಯ ಪ್ರತ್ಯಕ್ಷ ದೇವತ. ಸೂರ್ಯಾಸ್ತಮಾನವಾಗಿದೆ, ಸಾಯಂ ಸಂಧ್ಯೆ. ಸೂರ್ಯನನ್ನು ಪ್ರಾರ್ಥಿಸು. ನಾನು ಹೇಳ್ಕೊಟ್ಮೇಲೆ ಹೇಳು. ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಇನ್ನೊಂದ್ಸರಿ ಪ್ರಾರ್ಥನೆ ಮಾಡು. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಇವತ್ತು ನನಗೆ ತುಂಬಾ ಆನಂದ ಆಗ್ತಾ ಇದೆ. ಕಾರಣ ಗಂಡನ ಮನೆ ಎಷ್ಟೇ ಚೆನ್ನಾಗಿದ್ರು ಹೆಣ್ಣಿಗೆ ತವರು ಮನೆಗೆ ಬಂದಾಗ ಒಂದು ಆನಂದ ಆಗುತ್ತೆ, ಸಹಜವಾದದ್ದು. ಹಾಗೆ ನಮ್ಮ ತವರು ಮನೆ ಯಾವಪ್ಪ ಅಂದ್ರೆ ರಾಮಕೃಷ್ಣ ಆಶ್ರಮ. ಹಾಗಾಗಿ ಅಲ್ಲಿ ಬಂತು ಅಂದ್ರೆ ಆ ತಾಯಿತನದ ಮಮತೆ, ತಾಯಿಯ ಒಪ್ಪುಗೆ, ತಾಯಿಯ ಕಣ್ಣೋಟದಲ್ಲಿ ಸಿಗಬಹುದಾದಂತಹ ವಾತ್ಸಲ್ಯವನ್ನ ನೋಡ್ತಾ ಹೋಗ್ತೀವಿ. ಮಾತಾಜಿ ಪ್ರಬೋಧ ಇಲ್ಲ
ಪ್ರಬೋಧಮಯಿ. ಆನಂದ ಇಲ್ಲ, ಅದಕ್ಕೆ ಕೇಳಿ ಪ್ರಬೋಧಮಯಿ ನೋಡಿದಾಗ ಬಹಳ ಸಂತೋಷ ಆಯ್ತು. ಆ ಕಾಲದಲ್ಲಿ ನಾವು ಶಾರದಾ ಮಾತೆಯವರನ್ನ ನೋಡಕ್ಕಾಗದೇ ಇದ್ರೂ ಮತ್ತೆ ಆ ತದ್ರೂಪಗಳನ್ನು ಮತ್ತೆ ನೋಡ್ತಿದ್ದೀವಿ ಒಬ್ಬ ಅವು ಮಾತ್ರ ಮನಸ್ಸಿಗೆ ಇದೊಂಥರ ವಿಭಿನ್ನವಾದಂಥ ನಡೆ. ಒಂದು ಸತ್ಯವನ್ನ ಏಕಂ ಸತ್ಯಂ ವಿಪ್ರಾ ಬಹುಧಾ ವದಂತಿ ಅಂತಾರೆ. ಒಂದೇ ಸತ್ಯ ಬೇರೆ ಬೇರೆ ತರ ಕಾಣುತ್ತೆ. ನಾವು ಕಳೆದ 4 ವರ್ಷಗಳ ಹಿಂದಿನಿಂದ ಲಲಿತಾ ಸಹಸ್ರನಾಮ ಕಲಿಕಾ ವರ್ಗವನ್ನು ಪ್ರಾರಂಭ ಮಾಡಿದ್ವಿ ವಾಟ್ಸಾಪ್ ಗ್ರೂಪ್ ಅಲ್ಲಿ. ಈಗ ಹೆಚ್ಚು ಕಮ್ಮಿ ವಾಟ್ಸಾಪ್ ಗ್ರೂಪ್ಗಳ ಸಂಖ್ಯೆ 2000 ದಾಟೋದಿದೆ. ಅದರಲ್ಲಿ ಈಗಾಗಲೇ ಲೆಕ್ಕಕ್ಕೆ ಸಿಗ್ತಿಲ್ಲ, ಒಂದರ ಹಂತವರೆಗೆ ಲೆಕ್ಕ ಸಿಕ್ತು. ಈಗ 6 ಲಕ್ಷಕ್ಕೆ ಹೆಚ್ಚು ಜನ ದೇಶ ವಿದೇಶದವರೆಲ್ಲ ಇದ್ದಾರೆ. ಊಹಿಸಲಾರದಂಥ ಘಟನೆಗಳು ಕೂಡ ನಡೆದು ಹೋಗ್ತಾ ಇದೆ ಪ್ರತಿನಿತ್ಯದಲ್ಲಿ. ಒಬ್ರು ಇಬ್ಬರಿಗಾದ್ರೆ ಪವಾಡ ಅನ್ಬೋದು, 100-200 ಏನಾದ್ರು ಅನ್ಬೋದು, 1000 ಅನ್ಬೋದು, ಲಕ್ಷಾಂತರ ಜನರಿಗೆ ನಂಬಲು ಅಸಹಳವಾದಂಥದ್ದು ನಡೆದಾಗ ಅದು ಪವಾಡ ಅಲ್ಲ, ಅದು ನಾವು ಅದನ್ನ ಜಗನ್ಮಾತೆಯ ಲೀಲಾ ವಿಲಾಸ ಅಂತ ಹೇಳ್ತೇವೆ. ಇದಕ್ಕೆ ಮೂಲ ಪ್ರೇರಣೆ ಯಾಕಪ್ಪ ಅಂದ್ರೆ ದಿವ್ಯತ್ವೇ ಇರುತ್ತೆ. ಆ ದಿವ್ಯತ್ವೆಯ ಪ್ರೇರಣೆಯ ಮೇಲೆ ಇದು ಕೂಡ ನಡೀತಾ ಇರ್ಬೇಕಂತ. ಎಷ್ಟು ಜನ ಓದಿದಿರೋ ಗೊತ್ತಿಲ್ಲ. ನಮ್ಮ ದಿನನಿತ್ಯದ ಒಂದು ಭಾಗ ಯಾವ್ದಪ್ಪ ಅಂದ್ರೆ ರಾಮಕೃಷ್ಣ ವಚನ ವೇದದ 3 ಅಥವಾ 5 ಪೇಜನ್ನ ಓದದೆ ನಾವು ದಿನ ಎಂಟು ಮಾಡಲ್ಲ. ನಮ್ಮ ಗುರುಗಳು ಹಾಕೊಟ್ಟಂತ ಮಾರ್ಗ ಅದನ್ನೇ. ಪರಮ ಪೂಜ್ಯ ವಿವೇಕಾನಂದ ಸರಸ್ವತಿ ಮಹಾರಾಜರು ನಮಗೆ ತೋರಿಸಿಕೊಟ್ಟಿದ್ದು 3 ಜನ: ರಾಮಕೃಷ್ಣ ಪರಮಹಂಸ, ಶ್ರೀಮಾತೆ ಶಾರದಾ ದೇವಿ, ಸ್ವಾಮಿ ವಿವೇಕಾನಂದ. ಅದೇ ಜಾಡಲ್ಲಿ ಬೆಳೆದು ಬಂದಿದೆ. ಹಾಗಾಗಿ ಆ ವಚನ ವೇದದ 3ನೇ ಪೇಜಲ್ಲೇ ಬಂದ್ಬಿಡತ್ತೆ. ಮಾಸ್ಟರ್ ಮಹಾಶಯ ಪ್ರಥಮ ಬಾರಿಗೆ ರಾಮಕೃಷ್ಣರ ಬಳಿಗೆ ಬಂದಾಗ ಮಾತಾಡ್ತಾ ರಾಮಕೃಷ್ಣರು ಕೇಳ್ತಾರೆ, ನಿನಗೆ ಸಾಕಾರದಲ್ಲಿ ಆಸಕ್ತಿಯೋ ನಿರಾಕಾರದಲ್ಲಿ ಆಸಕ್ತಿಯೋ ಅಂತ. ಆಗ ಮಾಸ್ಟರ್ ಮಹಾಶಯ ಮಹೇಂದ್ರನಾಥ ಗುಪ್ತ ತನ್ನನ್ನು ಮರೆ ಮಾಡಿಕೊಂಡು ಮಾ ಅಂತ ಕರೆಯೋ, ನನಗೆ ನಿರಾಕಾರದಲ್ಲಿ ಆಸಕ್ತಿ. ಯಾಕೆಂದ್ರೆ ಅವರೆಲ್ಲ ಬ್ರಾಹ್ಮ ಸಮಾಜದಿಂದ ಬಂದಿದ್ರು. ಆ ಕಾಲದಲ್ಲಿ ಬಹಳ ಚೆನ್ನಾಗಿ ನಡೀತಿದ್ದಾರೆ. ವಿವೇಕಾನಂದ ಬಂದಿದ್ರು ಕೂಡ ಬ್ರಹ್ಮ ಸಮಾಜದಿಂದ. ಆ ಬ್ರಾಹ್ಮ ಸಮಾಜದಲ್ಲಿ ಏನು ಅಂದ್ರೆ ಅವರು ನಿರಾಕಾರ ಸಗುಣ ಬ್ರಹ್ಮನ ಹೋಗ್ತಾ ಇದ್ರು. ಭಗವಂತನಿಗೆ ಆಕಾರ ಇಲ್ಲ, ಆದರೆ ಗುಣಗಳಿದೆ ಅಂತಕ್ಕಂಥದ್ದು ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ರಾಮಕೃಷ್ಣರು ನಿನಗೆ ಯಾವುದರಲ್ಲಿ ಆಸಕ್ತಿ ಅಂತ ಕೇಳಿದಾಗ ಮಾಸ್ಟರ್ ಮಹಾಶಯ ನನಗೆ ನಿರಾಕಾರದಲ್ಲಿ ಆಸಕ್ತಿ. ತಕ್ಷಣ ರಾಮಕೃಷ್ಣ ಹೇಳ್ತಾರೆ, ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಆದ್ರೆ ಒಂದು ತಿಳ್ಕೋ, ಬರೀ ಅದೊಂದೇ ಸತ್ಯ ಅಲ್ಲ, ಅವನು ಸಾಕಾರನೂ ಹೌದು. ಮಾಸ್ಟರ್ ಮಹಾಶಯನಿಗೆ ಗಾಬರಿ ಆಗಿಬಿಡತ್ತೆ. 2 ಹೇಗೆ ಸತ್ಯವಾಗಿರಕ್ಕೆ ಸಾಧ್ಯ? ನಿರಾಕಾರವಾಗಿರ್ತಕ್ಕಂಥದ್ದು ಸಾಕಾರವೂ ಆಗ್ತದೆ. ಯಾಕಂದ್ರೆ ಇದುವರೆಗೆ ಅವನು ಯಾವ ಪುಸ್ತಕದಲ್ಲಿ ಯಾವುದೂ ಇರುವುದಿಲ್ಲ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ರಾಮಕೃಷ್ಣರ, ಶ್ರೀಮಾತೆಯವರ, ವಿವೇಕಾನಂದರ ನುಡಿಗಳನ್ನ ಆಸೆ ನಾವು ಹೊರಟಿದ್ದು, ಅವರು ಎಲ್ಲ ಪರಕ್ಕೆ ಹೇಳಿದ್ರು, ನಾನು ಅದನ್ನು ಇಹಕ್ಕೆ ಮಾಡಕ್ಕಾಗತ್ತ ಅಂತ ನೋಡಿದ್ದು, ಟ್ರೈ ಮಾಡಿದ್ದಷ್ಟೇ. ಪರ ಒಂದೇ ಸತ್ಯ ಅಲ್ಲ, ಇಹಕ್ಕೂ ಆಗುತ್ತೆ ಆ ಮಾರ್ಗದರ್ಶನ. ಪರ ಒಂದೇ ಅಲ್ಲ, ಇಹಕ್ಕೂ ಕೂಡ ಅದು ಸಾಧ್ಯ ಆಗತ್ತೆ. ಅಪ್ಪಾಜಿ, ಇದು ತಪ್ಪಲ್ವಾ? ಎಲ್ಲರೂ ಪರಕ್ಕೆ ಹೇಳಿದ್ರು, ನೀವು ಅದನ್ನ ಇಹಕ್ಕೆ ಬಳಸ್ತಾ ಇದ್ದೀರಲ್ಲ ಆ ಭಗವಂತನ ಶಕ್ತಿಯನ್ನ, ಇದು ಸರಿಯೇ ಅಂತಂದ್ರೆ ಸರಿಯೇ. ಯಾಕೆಂದ್ರೆ ವಿವೇಕಾನಂದರು ಹುಟ್ಟಿ ಕಟ್ಟಿ ಬೆಳೆಸಿದ ರಾಮಕೃಷ್ಣ ಮಠದ ಲೋಗೋ ಏನಪ್ಪ ಅಂದ್ರೆ ಆತ್ಮನೋ ಮೋಕ್ಷಾರ್ಥಂ. ಅಲ್ಲಿ ನಿಲ್ಲಿಸ್ತಿಲ್ಲ, ನಿಲ್ಲಿಸಿದ್ರೆ ನಾವು ಈ ಕಡೆ ಬರ್ತಾನೆ ಇತ್ತಿಲ್ಲ.
ಮುಂದಕ್ಕೆ ಸೇರಿಸ್ಬಿಟ್ರು ಜಗದ್ಗೀತಾಯ ಚ ಅಂತ ಸೇರಿಸಿದ್ರಿಂದ ಇದು ಸರಿ ಅಂತ ನಮಗೂ ಅನಿಸಿದೆ. ಇಲ್ಲಿ ನಡೀತಕ್ಕಂಥದ್ದು ಎಲ್ಲವನ್ನ ನಾನು ನಡೆಸಬೇಕಾದ್ರು 2-3 ವಿಚಾರಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಇಲ್ಲೇ ನಾನು ಇವ್ರು ದಿವ್ಯತ್ರೆಯರ ಬಗ್ಗೆ ಹೇಳಿ ಅಂದ್ರೆ ಬೆಳಗ್ಗೆ ಆಗ್ಬಿಡುತ್ತೆ. ನಾಳೆ ಸೀದಾ ಇಂಡಿಯಾ ಸಸ್ಯಾಗ ಹೋಗ್ಬಿಡು, ನಾನಿರ್ತೀನಿ ಅದೇ ನೀವಿರ್ತಿರೋದು ಹೋಗ್ತೀನಿ. ಅದರಿಂದ ಐ ಲಿಮಿಟ್ ಮೈ ಟಾಕ್ ಫಾರ್ 3 ಇಬ್ರು ನಾವು ಏನೇನು ತಗೊಂಡು ನಾನು ಮಾಡ್ತಾ ಇದ್ದೀವಿ. ರಾಮಕೃಷ್ಣರಿಂದ ಏನ್ ತಗೊಂಡ್ವಿ, ಶ್ರೀಮಾಂತೇವರಿಂದ ಏನ್ ತಗೊಂಡ್ವಿ, ಸ್ವಾಮಿ ವಿವೇಕಾನಂದ ಏನ್ ತಗೊಂಡು ಈ ಮಾರ್ಗದಲ್ಲಿ ಹೋಗ್ತಿದೀವಿ, ಇಷ್ಟೆಲ್ಲ ನಡೀತಿದೆಯಲ್ಲ ಆ ದಿವ್ಯತೆಯ ಕೃಪೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಏನಾದ ಹಿನ್ನೆಲೆ ಅನ್ನೋದನ್ನ 3 ಜನರು ಒಂದೊಂದು ಪಾಯಿಂಟ್ ಅನ್ನ ಮಾತ್ರ ತಗೊಂಡು ನನ್ನ ಮಾತನ್ನ ಮಂಗಳ ಮಾಡಿ ನಿಮಗೆ ಸಮಾಧಾನ ಮಾಡ್ತೀನಿ. ರಾಮಕೃಷ್ಣರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯುವಾಗ ಪರ ಬಿಟ್ಟಾಯ್ತು, ಎದಕ್ಕೆ ಪರ ಬಿಟ್ಟಿಲ್ಲ, ಪರವನ್ನ ಇರುವಲ್ಲಿ ಹೇಳಿ ಇಹಕ್ಕೆ ಬಂದು ಇಹದಲ್ಲಿ ಗೊತ್ತಾದ ಮೇಲೆ ಪರಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಾವು ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಅನ್ನೋದಷ್ಟೇ ಒಪ್ಪಲ್ಲ, ಬ್ರಹ್ಮ ಸತ್ಯಂ ಜಗತ್ ಸತ್ಯಂ ಎರಡೂ ಸತ್ಯ ಅಂತ. ರಾಮಕೃಷ್ಣ 14 ಜನ ಬರ್ತಾರಲ್ಲ ಸನ್ಯಾಸಿಗಳ ಒಬ್ರು, ಆ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಕೊನೆ ಕೆಳಗಡೆ ಇರ್ತೇವೆ, ಬ್ರಹ್ಮ ಸತ್ಯ ಜಗತ್ ಸತ್ಯ. ಹಾಗಾದ್ರೆ ರಾಮಕೃಷ್ಣರ ಯಾವ ಪ್ರಿನ್ಸಿಪಲ್ ನ ತಗೊಂಡು ನಾವು ಇಲ್ಲಿ ಮುಂದಿಟ್ವಿ, ಇಷ್ಟೆಲ್ಲ ನಡೀತಿದೆಯಲ್ಲ ಅಂತಂದ್ರೆ ಇಡೀ ಜಗತ್ತಿಗೆ ಹೇಳಿಲ್ಲ, ತೋರಿಸಿಕೊಟ್ಟಿದ್ದು ರಾಮಕೃಷ್ಣರು ಏನಪ್ಪಾ ಅಂದ್ರೆ ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣಲು ಸಾಧ್ಯ. ಮಾನವ ಸಹಜವಾದ ಪ್ರೇಮ, ಬೇರೆ ಏನೇನೋ ಮಾಡಬೇಡ. ಗಂಡನನ್ನ ಪ್ರೀತಿಸ್ತಿ, ಹೆಂಡತಿಯನ್ನ ಪ್ರೀತಿಸ್ತಿ, ಮಕ್ಕಳನ್ನ ಪ್ರೀತಿಸ್ತಿ, ಅಣ್ಣ ತಮ್ಮಂದಿರನ್ನ ಪ್ರೀತಿಸ್ತಿ, ಅದೇ ಪ್ರೀತಿಯನ್ನ ಭಗವಂತನಿಗೆ ಕೊಡು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಆ ಕಾಲದಲ್ಲೂ ಈ ಕಾಲದಲ್ಲೂ ನಾವೇನ್ ಮಾಡ್ತಿದ್ರೆ ಭಗವಂತ ಜಗನ್ಮಾತೆ ಅಂದ್ರೆ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು, ಆದ್ರೆ ಅವ್ರನ್ನ ಯಾರು ನಮ್ಮವರು ಅಂತ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ನಾನು ಅನೇಕ ಸತ್ಸಂಗಗಳಲ್ಲಿ ಹೇಳ್ತಾ ಇದ್ದೆ, ಮಂಗಳಗೌರಿ ಇವತ್ತು ಪೂಜೆ ಮಾಡುವಾಗ ನೈವೇದ್ಯಕ್ಕೆ ಕಡಲೆಬೇಳೆನೋ ಹೆಸರು ಬೇಳೆನೋ ನೆನೆಸ್ಬಿಟ್ಟು ನೀರು ಸೋಸೆ ಹಾಗೆ ನೈವೇದ್ಯ ಮಾಡೋದು. ಮಂಗಳಾರತಿ ಎಲ್ಲ ಆದ್ಮೇಲೆ ಆ ಹೆಸರು ಬೇಳೆಗೆ ನೀರು ಸೋಸಿಬಿಟ್ಟು ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಗ್ಗರಣೆ ಹಾಕೊಂಡು ಕೋಸಂಬರಿ ಮಾಡಿ ಹಾಕ್ತೀನಿ. ನಿಮ್ಮ ಅಮ್ಮ ಬಂದು ಹೀಗೆ ಮಾಡ್ತಿದ್ಯಾ? ನಾನು ಇದೆಲ್ಲ ಶುರುವಾದಾಗ ಒಂದು ದುರ್ಗಾ ಸಪ್ತಶತಿ ಕೇಳಿಸಿ ಮಗಳೇ 5 ದಿನ ಇದನ್ನ ಕೇಳು, ಕೊನೆ ದಿನ ಮೊಸರನ್ನ ಇಟ್ಟು ನೈವೇದ್ಯ ಮಾಡೋದು ಬಹಳ ಒಳ್ಳೆಯದು. ಒಂದು ತಕ್ಷಣ ಮೆಸೇಜ್ ಬಂದು ಪೂರ್ತಿ ಕೇಳೇ ಇಲ್ಲ, ಅಪ್ಪಾಜಿ ಮೊಸರನ್ನ ಉಪ್ಪು ಹಾಕ್ಬೋದಾ? ಇಲ್ಲ ತಿನ್ನೋಡು ಗೊತ್ತಾಗಲಿ ವಾಪಸ್ ಮೆಸೇಜ್ ಕಳಿಸಿ. ಜನ ಜಾಸ್ತಿ ನಾನೇ ಮೆಸೇಜ್ ಕಳಿಸಿ ರಿಪ್ಲೈ ಮಾಡ್ತೀವಿ. ಯಾಕೆಂದ್ರೆ ಭಗವಂತನ ನಮ್ಮ ತಾಯಿನ ನಾವು ಒಪ್ಕೊಳ್ತಾ ಇರಲಿಲ್ಲ, ಜಗನ್ಮಾತೆನ. ನಮ್ಮಮ್ಮ ಬಂದ್ರೆ ಹೆಸರು ಬೇಳೆ ತಿನ್ನಿಸ್ಬಿಡ್ತೀನ, ನಮ್ಮ ಬೊಮ್ಮಮ್ಮ ಬಂದ್ರೆ ಉಪ್ಪಿಲ್ಲ ಮೊಸರನ್ನ, ಆಮೇಲೆ ಅವಳು ತಿನ್ನಿಸ್ಬಿಟ್ಟು ಆಮೇಲೆ ಕೊನೆಗೆ ನಾನು ಒಗ್ಗರಣೆ ಹಾಕೊಂಡು ಮೊಸರನ್ನ ಮಾಡ್ಕೊಂಡು ತಿಂತೀನಿ, ದಾಳಂಬರಿ ಎಲ್ಲ ಬೆಳೆಸ್ಕೊಂಡು. ಇದನ್ನೇ ರಾಮಕೃಷ್ಣ ಹೇಳಿದರು, ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನ ಕಾಣಲು ಸಾಧ್ಯ. ಭಗವಂತನ ಬೇರೆ ಇಲ್ಲ. ಎಲ್ಲಿವರೆಗೆ ನೀನು ಜಗನ್ಮಾತೆ ಅಂತೆ, ಎಲ್ಲಿಯವರೆಗೆ ನೀನು ಜಗನ್ಮಾತೆಯನ್ನು ವಿಶ್ವಮಾತೆ ಇದೆಯಾ, ಆಗ ಅವಳು ಅಲ್ಲೇ ಇರ್ತಾಳೆ, ನೀನು ಇಲ್ಲೇ ಇದೆಯಾ. ಯಾವತ್ತು ನೀನು ಅವಳನ್ನ ನನ್ನಮ್ಮ ಅಂತ ಕರೀದ್ಯಾ, ನೀನು ಪಕ್ಕ ಬಂದು ಕೂತ್ಕೊತಾಳೆ. ಇದು ಸತ್ಯ. ಇದನ್ನೇ ರಾಮಕೃಷ್ಣರು ನಮಗೆ ತೋರಿಸ್ತಾರೆ. ಆ ಪ್ರೇಮ, ಮಾತೃವಾತ್ಸಲ್ಯದ ಪ್ರೇಮವನ್ನ ಅವ್ರು ಹೇಳ್ತಾರೆ, ನನಗೆ ಸಂತಾನ ಭಾವ ಬಹಳ ಇಷ್ಟ ಆಗತ್ತೆ. ಬೇರೆ ಬೇರೆ ಭಾವಗಳನ್ನೆಲ್ಲ ವ್ಯಕ್ತಪಡಿಸುವಾಗ ಅಮ್ಮ ನನ್ನ ಅಮ್ಮ ಅಂತ ಕರೀತಾರೆ. ಈ ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ನಾವು ಕಲ್ತಿದ್ವಿ. ನಮ್ಮ ಗ್ರೂಪ್ಗಳ ಮೂಲಕ ನೀವು ಹೇಳ್ಕೊಟ್ಟಿದ್ದು ನಾವು ಅದನ್ನೇ. ಅವಳನ್ನು ದೂರದಲ್ಲಿ ಬಿಡಬೇಡ, ಅಮ್ಮ ಜಗನ್ಮಾತೆ ಅಂತ ದೂರದಲ್ಲಿ ಆರತಿ ಎತ್ತಿ ಬಾಗ ಹಾಕ್ಬಿಡ್ಬೇಡ. ದೇವರು ಮನೆಯವರು, ಅವಳು ನಿನ್ನಮ್ಮ,
ನಿನ್ನ ಜೊತೆ ಯಾವಾಗಲೂ ಇದ್ದಾಳೆ. ಏಯ್ ಬಾಯ್ತೆಗೆ ಕಳ್ಳ ಮಣ್ಣು ತಿಂತಿದ್ಯಾ ಅಂತಂದು ಯಶೋದೆ ಪುಟ್ಟ ಮುದ್ದು ಮುದ್ದು ಬಿಳಿಯ ಬಾಲಕ ಕೃಷ್ಣ ಬಾಯಿ ತೆಗಿತಾನೆ. ಕಂಡಿದ್ದೇನು ಬ್ರಹ್ಮಾಂಡ. ತಕ್ಷಣ ಗೊತ್ತಾಯ್ತು ಅವಳಿಗೆ, ಇವನು ಸಾಮಾನ್ಯ ಅಲ್ಲ, ಇವನೇ ಪರಬ್ರಹ್ಮ ಸ್ವರೂಪ ಅಂತ. ಆದ್ರೆ ಮಗು ಬಾಯಿ ಮುಚ್ಚಿತು, ಅವಳಗನ್ನಿಸ್ತು ನಾನು ಇವನ ಪರಬ್ರಹ್ಮ ಅಂದ್ರೆ ದೂರ ಆಗ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಮಗನೇ ಅಂತ ತಪ್ಕೋತಾಳೆ. ಆಡಿಸಿದಳೆ ಶೋಧೆ ಜಗದೋದ್ಧಾರಣ ಜಗದೋದ್ಧಾರಣ ಮಗನೆಂದು ತಿಳಿಯುತ್ತ ಅವನ ಪರಬ್ರಹ್ಮ ಹೋಗ್ಬಿಟ್ಟು ದೂರ ಆಗ್ಬಿಟ್ಟಿದ್ದಾಗುತ್ತೆ. ಇದು ನಾವು ಕಲಿಬೇಕಾದ ರಾಮಕೃಷ್ಣ ವಿಷಯ. ಆ ಒಂದು ಪ್ರೀತಿ, ಆ ಒಂದು ನಮ್ಮೋಡು ಅಮ್ಮ ನನ್ನೋಡು ಅಮ್ಮ ಅಂತಕ್ಕಂಥ ಭಾವ, ಅವಳು ನನ್ನಮ್ಮ, ಅದು ಸತ್ಯ. ಅದೇಯ ಈ ದೇಹವನ್ನ ಕೊಟ್ಟಂತ ಅಮ್ಮ ಈ ಜನ್ಮಕ್ಕೆ ಮಾತ್ರ ತಾಯಿ. ಜಗನ್ಮಾತೆ ನನ್ನ ಜನ್ಮ ಜನ್ಮಾಂತರದ ತಾಯಿ. ಮಗಳೇ ಸತ್ಯ ತಿಳ್ಕೋ, ನೀನು ಬರುವಾಗಲೂ ಒಂಟಿಯಾಗಿ ಬರಲಿಲ್ಲ, ಇರುವಾಗಲೂ ಒಂಟಿಯಾಗಿ ಇಲ್ಲ, ಹೋಗುವಾಗಲೂ ಒಂಟಿಯಾಗಿರಲ್ಲ. ನಾನು ಒಂಟಿ ಅಂತ ಯಾಕೆ ಅನ್ಕೊಳ್ತೀನಿ? ನೀನು ಬರುವಾಗ, ನೀನು ಬರೋಕ್ಕೆ ಮುಂಚೆನೂ ನಿನ್ನ ಜೊತೆ ಇರೋಳು ಜಗನ್ಮಾತೆ, ನಿನ್ನನ್ನ ಇಲ್ಲಿಗೆ ಕರ್ಕೊಂಬಂದಿರೋಳು ಜಗನ್ಮಾತೆ, ನಿನ್ನ ಜೊತೆ ಈಗಲೂ ಇರೋಳು ಜಗನ್ಮಾತೆ, ನೀನು ಹೊರಟಾಗ ನಿನ್ನನ್ನು ಕರ್ಕೊಂಡು ಹೋಗೋಳು ಜಗನ್ಮಾತೆ. ನೀನ್ ಹಾಗೆ ಒಂಟಿ ಆಗಕ್ಕೆ ಸಾಧ್ಯ? ನೀನು ಅವಳು ಮರ್ತೇ ಹೊರತು ಅವಳು ನಿನ್ನನ್ನು ಮರ್ತೇ ಇಲ್ಲ. ಎಲ್ಲರಾಗೇ ಇದ್ಬಿಟ್ಟಿದ್ರೆ ರಾಮಕೃಷ್ಣರು ಪರಮಹಂಸರಾಗ್ತಿದ್ದಿಲ್ಲ, ಪೂಜಾರಿ ರಾಮಕೃಷ್ಣರ ಹೋಗ್ಬಿಟ್ರು. ಕಾಮರ ಕುಲದಲ್ಲಿ ಕ್ಷುದಿರಾಮ, ಚಂದ್ರಮಣಿ ದೇವಿ, ಬ್ರಾಹ್ಮಣರು ಅಷ್ಟು ಹೇಳಬಾರ್ದು. ಬರೀ ಬ್ರಾಹ್ಮಣರು ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆ ಕಾಲದಲ್ಲಿ ಬ್ರಾಹ್ಮಣ ಅನ್ನೋ ಪದನೇ ಇದ್ದಿಲ್ಲ, ಬಡ ಬ್ರಾಹ್ಮಣ ಅಂತ ಇದ್ದೀವಿ. ಬ್ರಾಹ್ಮಣ ಅನ್ನೋ ಪದ ಉಪಯೋಗಿಸ್ತಾರೆ, ಬಡ ಬ್ರಾಹ್ಮಣ ಅಂತ ಇದ್ದೀವಿ. ಅವ್ರ ಮಗನೇ ಗದಾಧರ, ತಂದೆ ಕ್ಷುದಿರಾಮ ದೇಹತ್ಯಾಗ ಮಾಡಿಬಿಡ್ತಾರೆ. 40 ವರ್ಷದ ಬಾಲಕ ಗದಾಧರ, ಚಂದ್ರಮಣಿ ದೇವಿ. ಆ ಬಡತನ ಎಷ್ಟಿತ್ತು ಆಗ ಅಂತಂದ್ರೆ, ಆ ಒಬ್ಬ ಮಗನಿಗೆ ಒಂದು ತುತ್ತು ಅನ್ನ ಹಾಕುವುದು ಹೇಗೆ ಎಂದು ಒಬ್ಬ ತಾಯಿ ಯೋಚಿಸಬಹುದಾದಷ್ಟು ಬಡತನ. ಯಾವ ತಾಯಿ ಯೋಚನೆ ಮಾಡಕ್ಕೆ ಸಾಧ್ಯ? ಅಣ್ಣನ ಮಗ ಕಸಿನ್ ಅಂತ ಹೇಳ್ತೀವಲ್ಲ, ಕ್ಷುದಿರಾಮನ ಅಣ್ಣ, ಅವ್ರ ಮಗ ರಾಮೇಶ್ವರ ಕಲ್ಕತ್ತಾಕ್ಕೆ ಬರ್ತಾರೆ. ಕಲ್ಕತ್ತಾಕ್ಕೆ ಬಂದಾಗ ಅಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ಮಾಡಿ ಪೌರೋಹಿತ್ಯವನ್ನು ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ದಕ್ಷಿಣೇಶ್ವರದಲ್ಲಿ ಬೆಸ್ತರ ಮುಖ್ಯಸ್ಥೆ ರಾಣಿ ರಾಸಮಣಿ ಕಾಳಿ ದೇವಾಲಯ ಕಟ್ಟಿರ್ತಾರೆ. ಆದ್ರೆ ಪೂಜೆ ಮಾಡಕ್ಕೆ ಯಾವ ಬ್ರಾಹ್ಮಣರು ಒಪ್ಪಲ್ಲ. ಅನ್ಯ ಜಾತಿಯವರು ಕಟ್ಟಿಸಿರುವ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡಬಾರದು. ಆಗ ಜಾತಿ ಪದ್ಧತಿ ತುಂಬಾ ಇತ್ತು. ಆದ್ರೆ ಶಾಸ್ತ್ರಗಳ ಆಧಾರದ ಮೇಲೆ ರಾಮೇಶ್ವರನ ಪೂಜೆ ಮಾಡ್ತೀನಿ ಅಂತ ಒಪ್ಕೊಂಡ. ಆದ್ರೆ ಪೂಜೆನೂ ಮಾಡಿಕೊಂಡು ಪೌರೋಹಿತ್ಯ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಗದಾಧರನನ್ನು ಕರ್ಕೊಂಡು ಬರ್ತಾನೆ. ಅದೆಲ್ಲ ಓದ್ಬೇಕು, ಓದುವುದೇ ಗೊತ್ತಾಗುತ್ತೆ. ಕಾಳಿ ಪೂಜೆಗೆ ನೇಮಿಸ್ತಾರೆ ರಾಮೇಶ್ವರ. ರಾಮಕೃಷ್ಣ ಗದಾಧರ ಆಗ ರಾಮಕೃಷ್ಣರೆಲ್ಲ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಹಾಗೆ ಪೂಜೆ ಮಾಡ್ಕೊಂಡೇ ಇದ್ಬಿಟ್ಟಿದ್ರೆ ಪುರೋಹಿತ ರಾಮಕೃಷ್ಣ ಅಷ್ಟೇ. ಆದ್ರೆ ಪೂಜೆ ಮಾಡ್ತಾ ಮಾಡ್ತಾ ಒಂದು ಅನ್ನಿಸ್ತು, ನಾನು ಈ ಪೂಜೆ ಮಾಡ್ತಿದ್ದೇನೆಲ್ಲ ಯಾಕೆ? ಕಾಳಿ ಯಾರು ಈ ಕಾಳಿ? ಇವಳೊಂದು ಬರೀ ವಿಗ್ರಹನ ಅಥವಾ ಒಂದು ಚೈತನ್ಯವ? ಇದೊಂದು ಸಣ್ಣ ಪ್ರಶ್ನೆ ಆ ಬಾಲಕ ಗದಾಧರನ ಮನಸ್ಸಿನಲ್ಲಿ ಬರೋಕೆ ಶುರುವಾಯಿತು. ಆ ಪ್ರಶ್ನೆ ಅದ್ಭುತವಾಗಿ ಬೆಳೆಯಕ್ಕೆ ಶುರುವಾಯಿತು. ಕಟ್ಟ ಕಡೆಗೆ ಹುಚ್ಚಿಡಿಸುವಂತಹ ಪ್ರಶ್ನೆ ಆಗಾಯ್ತು. ಏ ಕಾಳಿ, ಹೇಳು ನೀನು ಯಾರು ಅಂತ? ನೀನೊಂದು ವಿಗ್ರಹನ ಅಥವಾ ನೀನೊಂದು ಚೈತನ್ಯವ? ನೀನೊಂದು ಬರೀ ವಿಗ್ರಹ ಆದ್ರೆ ನಾನು ಯಾಕೆ ನೀನು ಪೂಜೆ ಮಾಡಬೇಕು? ಈ ಒಂದು ಪ್ರಶ್ನೆ ಅದೆಷ್ಟು ಹೃದಯವನ್ನು ಹೊಕ್ಕಿ ಮೇಲೆ ಬಂತಂದ್ರೆ ಆ ಕಾಳಿಯ ಮೂಗಿನ
ಹೊರಡಿಯ ಕೆಳಗೆ ಹತ್ತಿ ಅರಳೆ ನಿಂತು ಹೋಗ್ತಾ ಇದ್ರು, ಅದು ಅಲ್ಲಾಡತ್ತ ಉಸಿರಾಡತ್ತ. ಈ ಒಂದು ಪ್ರಶ್ನೆ ಪೂಜಾರಿ ರಾಮಕೃಷ್ಣ ಪರಮಹಂಸರನ್ನಾಗಿ ಮಾಡಿದ್ದು ಇದೊಂದೇ ಪ್ರಶ್ನೆ. ಹೇಳು ಕಾಳಿ, ನೀ ಯಾರು? ನೀನು ಕೇವಲ ಒಂದು ವಿಗ್ರಹವ ಅಥವಾ ನೀನೊಂದು ಚೈತನ್ಯ? ಇದನ್ನೇ ನಾವು ಹೇಳಬೇಕು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಭಗವಂತ ಪ್ರತಿಸ್ಪಂದಿಸುವಂತಹ ಚೈತನ್ಯ. ನೀನು ಅನ್ಕೊಂಡಾಗ ಬರೀ ಪೂಜೆಗೆ ಸೀಮಿತ ಆಗಿಲ್ಲ. ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್. ರಾಮಕೃಷ್ಣ ಹೇಳ್ತಾರೆ, ನಾವು ಶ್ರೀನಿವಾಸ್ ಮಾರ್ಕ್ಬಿಟ್ಟಿದ್ದಾರೆ. ಸಾಮಾನ್ಯ ನಮ್ಮ ಗಡಿಯಲ್ಲಿದೆ. ಓಕೆ, ಹ್ಯಾವ್ ಸೀನ್. ಇಲ್ಲೇ ನ್ಯೂಸ್ಬೇಕು ಅಂತ ರಾಮಕೃಷ್ಣರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಬಹಳ ಚೆನ್ನಾಗಿದೆ. ಒಬ್ಬ ತಾಯಿ ಅಡಿಗೆ ಮಾಡ್ತಾ ಇದ್ದಾಳೆ, ಸ್ಟವ್ ಹಚ್ಚಿ ಅನ್ನ ಇಟ್ಟಿದ್ದಾಳೆ, ಅನ್ನ ಕುದಿತಾ ಇದೆ. ತೊಟ್ಟಲ್ಲಿ ಮಲಗಿಸಿದ ಅವಳ 8 ತಿಂಗಳ ಮಗಳು ಮಗು ಗಿಟಾರ್ ಅಂತ ಕಿರಿಚಿಕೊಂಡು ಎದ್ದು ಬಿಡತ್ತೆ. ಈಗ ತಾಯಿ ಏನ್ ಮಾಡ್ತಾಳೆ? ಮಗು ಪಾಡಿ ಮಗು ಹೊತ್ಕೊಳ್ಳಿ ಅಂತ ಹೇಳಿ ಅನ್ನ ಎಲ್ಲ ಆದ್ಮೇಲೆ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿ ಆಮೇಲೆ ಮಗು ಎತ್ಕೋತಾಳ, ಅಥವಾ ಮಗು ಅಳುತ್ತಿದೆ ಅಂತ ಗೊತ್ತಾದ ತಕ್ಷಣ ಸ್ಟವ್ ಅನ್ನ ಏನಾಯ್ತು ಅಂತ ನೋಡಿದ್ರೆ ಸ್ಟವ್ ಆಫ್ ಮಾಡಿ ಹೋಗಿ ಮಗು ಎತ್ಕೋತಾಳ ಅಂತ ಕೇಳ್ತಾರೆ ರಾಮಕೃಷ್ಣರು. ನೀನೇನ್ ಮಾಡ್ತಿ? ಎಲ್ಲ ತಾಯಂದ್ರು, ಒಬ್ಬ ಸಾಮಾನ್ಯ ತಾಯಿ ಕೂಡ ಮಗು ಅಳುತ್ತಿದೆ ಅಂತ ಗೊತ್ತಾದ ತಕ್ಷಣ ಅನ್ನ ಏನಾಯ್ತು ಅಂತ ನೋಡಲ್ಲ, ಸ್ಟವ್ ಆಫ್ ಮಾಡಿ ಹೋಗಿ ಮಗು ಎತ್ಕೋತಾಳೆ. ಅವಳೇ ನಿಜವಾದ ತಾಯಿ. ಒಬ್ಬ ಸಾಮಾನ್ಯ ತಾಯಿ ಹೀಗೆ ಮಾಡ್ತಾಳೆ. ರಾಮಕೃಷ್ಣ ಹೇಳ್ತಾರೆ, ಒಬ್ಬ ಸಾಮಾನ್ಯ ತಾಯಿ ಹೀಗೆ ಕೇಳುವುದಾದ್ಮೇಲೆ ನಾವು ಜಗನ್ಮಾತೆಯನ್ನ ಅಮ್ಮ ಅಂತ ಕರಿತೀವಲ್ಲ, ಅವಳಿಗೆ ನಮ್ ಕಷ್ಟ ಕಾಣಲ್ವಾ? ನಮ್ ನೋವು ಗೊತ್ತಾಗಲ್ವಾ? ನಮ್ ವ್ಯಥೆ ಅವಳಿಗೆ ಅರ್ಥವಾಗಲ್ವಾ? ನಮ್ಮ ಕಣ್ಣೀರು ಅವಳಿಗೆ ಕಾಣಲ್ವಾ? ಅಯ್ಯೋ, ಇದು ಪ್ರಾರಬ್ಧ ಕರ್ಮ, ಅನುಭವಿಸ್ಕೊಳ್ಳಿ ಅಂತ ಎಲ್ಲೋ ತಿಳ್ಕೊಂಡು ನಿಂತ್ಕೊಂಡಿರ್ತಾಳ. ರಾಮಕೃಷ್ಣರು ಕಟುವಾಗಿ ಪ್ರಶ್ನೆ ಮಾಡ್ತಾರೆ, ಒಂದು ವೇಳೆ ನಾವು ಯಾರನ್ನ ಜಗನ್ಮಾತೆಯನ್ನ ಅಮ್ಮ ಅಂತ ಕರಿತೀವಿ, ಅವಳ ಹಾಗಿರುವುದೇ ಸತ್ಯ ಆಗ್ಬಿಟ್ರೆ ಅವಳೊಬ್ಬ ಸಾಮಾನ್ಯ ತಾಯಿಗಿಂತ ಕಡಿಮೆ ಆಗ್ಬಿಡ್ತಾಳಲ್ವಾ? ಇಂಥೋಳು ನನ್ನ ಅಮ್ಮ ಅಂತ ಹೇಗೆ ಕರೀಲಿ ಅಂತ ಹೇಳಿದ ರಾಮಕೃಷ್ಣರು ತಕ್ಷಣ ಉತ್ತರ ಕೊಟ್ಟರೆ, ಇಲ್ಲ 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 ಇಲ್ಲ, ಹಾಗಾಗಕ್ಕೆ ಸಾಧ್ಯವೇ ಇಲ್ಲ. ಈ ದೇಹವನ್ನ ಕೊಟ್ಟಂತ ಅಮ್ಮ ಈ ಜನ್ಮಕ್ಕೆ ತಾಯಿ, ಜಗನ್ಮಾತೆ ನನ್ನ ಜನ್ಮಾಂತರದ ತಾಯಿ. ಅವಳಿಗೆ ನಮ್ಮ ಕಷ್ಟ ಅರ್ಥ ಆಗತ್ತೆ, ನನ್ನ ಕಣ್ಣೀರು ಕಾಣುತ್ತೆ, ನನ್ನ ವ್ಯಥೆ ಗೊತ್ತಾಗತ್ತೆ. ಅವಳು ಬಂದೇ ಬರ್ತಾಳೆ, ಕಂದ ನಾನಿದ್ದೀನಿ ಹೆದರಬೇಡ ಅಂತ ಕೈ ಹಿಡಿದು ಎತ್ತುತ್ತಾಳೆ. ಈ ಭರವಸೆ ಮತ್ತು ಅನುಭವವನ್ನು ನೀಡಿದರು ರಾಮಕೃಷ್ಣ. ಜಗನ್ಮಾತೆ ನಿನ್ನಮ್ಮ ಅಂತ ತೋರಿಸಿಕೊಟ್ಟು ಅದನ್ನ ತಾವು ಕೂಡ ಅನುಭವಿಸಿ ಜಗತ್ತಿಗೆ ಕೊಟ್ಟು ಹೋಗಿದ್ದು ಅತ್ಯಂತ ಶ್ರೇಷ್ಠವಾದದ್ದು. ಭಗವಂತನೇ ನಾವು ಹಿಡಿದು ಹೊರಟಿದ್ದು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಒಂದು ಸತ್ಯ ಗೊತ್ತಾಗಬೇಕು. ಏನು ಸತ್ಯ ಗೊತ್ತಾಗಬೇಕು? ರಾಮಕೃಷ್ಣನೇ ಹೇಳ್ತಾರೆ, ನಿನಗೆ ಹಾಲಿನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ. ಹಾಲು ಅಂದ್ರೇನು? ಮಿಲ್ಕ್, MILK ಮಿಲ್ಕ್. ಹಾಲು ಹಾಲು ಅಂತ ದಪ್ಪ ದಪ್ಪ ಗ್ರಂಥಗಳನ್ನ ಓದ್ಬಿಟ್ರೆ ನಿನಗೆ ಹಾಲು ಅಂದ್ರೆ ಏನು ಅಂತ ಗೊತ್ತಾಗತ್ತಾ? ಅಥವಾ ಹಾಲಿನ ಬಗ್ಗೆ ಪ್ರವಚನಗಳನ್ನ ಕೇಳ್ಬಿಟ್ರೆ ಹಾಲು ಅಂದ್ರೆ ಏನು ಅಂತ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಏನಾದ್ರೂ ಮಾಡಿ ಕಷ್ಟಪಟ್ಟು ಕಾಲು ಲೋಟ ಹಾಲು ಸಂಪಾದನೆ ಮಾಡಿ ಕುಡಿದು ಬಿಡು, ಆಗ ಗೊತ್ತಾಗತ್ತೆ ನಿನಗೆ ಹಾಲು ಅಂದ್ರೆ ಏನು ಅಂತ. ನೀನೆಷ್ಟೇ ಗ್ರಂಥಗಳನ್ನ ಓದಿ, ಎಷ್ಟೇ ಪ್ರವಚನಗಳನ್ನ ಕೇಳಿದ್ರು ದೇವಿ ಭಾಗವತನ ಓದ್ಬೇಡ ಅಂತಲ್ಲ, ಅವಳು ಯಾರು ಅಂತ ಅರ್ಥ ಆಗಲ್ಲ. ಅವಳು ಯಾರು ಅಂತ ಯಾವಾಗ ಅರ್ಥ ಆಗತ್ತೆ ಗೊತ್ತಾ? ಜಗತ್ತೆಲ್ಲ ಕೈ ಬಿಟ್ಟು ಸಂಕಟದ ಸ್ಥಿತಿಯಲ್ಲಿ ನಾನಿದ್ದಾಗ ಅವಳು ಬಂದು ಕೈ ಹಿಡಿದು ಎತ್ತಿ ಹೇಳಬೇಡ ಕಂದ ನಾನು ಇದೀನಿ ಅಂತ ಹೇಳ್ತಾಳಲ್ಲ, ಆಗ ಮಾತ್ರ ಗೊತ್ತಾಗುತ್ತೆ ನಿನಗೆ ಅವಳು ಯಾರು ಅಂತ. ಬೆಂಗಳೂರಿಗೆ ಈ ಸರಿ ಆರ್ಟಿ ನಗರಲ್ಲಿ ಸತ್ಸಂಗಕ್ಕೆ ಹೋದಾಗ 4 ಜನ ಹೆಂಗಸರು ಇದ್ರು, ಗಂಡಸರು ಬಂದು ಕಣ್ಣೀರು ಹಾಕಿ ಹೇಳಿದ್ರು, ಅಪ್ಪಾಜಿ ನಾವು ಕ್ಯಾನ್ಸರ್ 4th ಸ್ಟೇಜ್ ಅಲ್ಲಿ ಇದ್ವಿ, ನಿಮ್ಮ ಕೃಪಾಶೀರ್ವಾದದಿಂದ
ಇವತ್ತು ನಾವು ಕ್ಯಾನ್ಸರ್ ಮುಕ್ತರಾಗಿದ್ದೀವಿ ಅಂತ ಹೇಳಿದ್ರಲ್ಲ, ಭಗವಂತ ಕೇವಲ ಎಷ್ಟು ಲಕ್ಷ ಲಕ್ಷ, 1 2 ಅಲ್ಲ, 25 ವರ್ಷ ಆಗಿದೆ ಮದುವೆ ಆಗಿ. ಅವಳಾಗಲೇ 40-45 ವರ್ಷ ಇನ್ನೇನು ಮೆನೋಪಾಸ್ ಟೈಮ್. ಎಲ್ಲ ಡಾಕ್ಟರ್ಗಳು, ಎಲ್ಲ ದೇವಸ್ಥಾನಗಳು ಆಯ್ತು ಸಂತಾನಕ್ಕಾಗಿ, ಆಗಿರಲಿಲ್ಲ. ಒಂದು ಸತ್ಸಂಗಕ್ಕೆ ಬಂದ ಆಶೀರ್ವಾದ ತಗೊಂಡ ತಕ್ಷಣ ಆವಂತೆ ಅವಳು ಕನ್ಸೀವ್ ಆಗಿ 5 ತಿಂಗಳ ಹೆಣ್ಣು ಮಗು ಇದೆ ಅವಳು. ಭಗವಂತ ಜಗತ್ತೆಲ್ಲ ಕೈ ಬಿಟ್ಟಾಗ ನಿನಗೆ ಗೊತ್ತಿದೆ, ನಮ್ಮ ಈ ಗ್ರೂಪ್ ಅಲ್ಲಿ 3572 ಜನ ಡಾಕ್ಟರ್ಸ್ ಅಂಡ್ ಸರ್ಜನ್ಸ್, ನಾಟ್ ಓನ್ಲಿ ಫ್ರಮ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ. ಭಗವಂತ ನೀನ್ ಅನ್ಕೊಂಡ ಹಾಗಲ್ಲ, ಬರೀ ಪೂಜೆ ಮಾಡಿಸ್ಕೊಳಕ್ಕಲ್ಲ ಇರೋದು. ಜಗನ್ಮಾತೆ ನಿನ್ನಮ್ಮ ಅಂದ್ರೆ ನಿಜವಾಗ್ಲೂ ನಿನ್ನಮ್ಮನೇ. ದಟ್ ಇಸ್ ದ ಟ್ರೂತ್. ಅದರ ಸತ್ಯವನ್ನೇ ನಾವೀಗ ಹೇಳ್ತಾ ಹೋಗ್ತಾ ಇರೋದು, ಬೇರೆ ಇನ್ನೇನನ್ನು ಹೇಳ್ತಾ ಇಲ್ಲ. ಹಾಗಾದ್ರೆ ಆ ಅಮ್ಮನನ್ನ ಪಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಯಾವ ಯಜ್ಞ ಯಾಗಾದಿಗಳನ್ನ ಮಾಡಬೇಕು? ಯಾವ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು? ಎಷ್ಟು ಸರಿ ಹಿಮಾಲಯಕ್ಕೆ ಹೋಗ್ಬೇಕು? ಏನೂ ಇಲ್ಲ. ಅದನ್ನ ಜಗನ್ಮಾತೆನೇ ಹೇಳ್ಬಿಟ್ಟು ಲಲಿತಾ ಸಹಸ್ರನಾಮದಲ್ಲಿ, ನಾನ್ ಬೇಕೇನೋ ಕಲ್ಲ, ನಾನ್ ಬೇಕ ನಿನಗೆ, ಭವಾನಿ ಪಾವನ ಗಮ್ಯ ಭವಾರಣ್ಯ ಕುಟಾರಿಕ, ಭವಾನಿ ಪಾವನ ಗಮ್ಯ, ಭಾವಿಸುವುದರ ಮೇಲೆ. ಈ ಭಾವಿಸುವುದನ್ನ ಹೇಳ್ಕೊಟ್ಟಿದ್ದೇ ರಾಮಕೃಷ್ಣ. ರಾಮಕೃಷ್ಣರು ನಮ್ಗೆ ಏನ್ ಹೇಳ್ಕೊಟ್ಟು ಅಂದ್ರೆ ಭಾವಿಸು. ಅವ್ರು ಹೇಳ್ಕೊಟ್ಟಿದ್ದು ಎರಡೇ, ಮನೋವ್ಯಾಕುಲತೆ ಮತ್ತು ಭಾವಿಸು. ಭಾವಿಸು ಭಾವಿಸು ಎಷ್ಟು ಸರಿ ಹೇಳ್ತಾರೆ ಗೊತ್ತಾ? ಭಾವಿಸು ಭಾವಿಸು ಭಾವಿಸು. ಮನೋವ್ಯಾಕುಲತೆ ಅಳು. ಜನ ಹೆಂಡತಿಗಾಗಿ, ಹಣಕ್ಕಾಗಿ ಕೊಡಗಟ್ಟಲೆ ಕಣ್ಣೀರನ್ನ ಸುರಿಸ್ತಾರೆ. ಭಗವಂತ ನೀರು ಬೇಕು ಅಂತ ಯಾರಪ್ಪ ಕಣ್ಣೀರು ಸುರಿಸ್ತಾರೆ? ನಮಗೆ ಕೊಟ್ಟಿದ್ದೀನಿ ಭವಾನಿ ಭಾವನ ಗಮ್ಯ. ಭಾವಿಸುವುದರಲ್ಲೇ ಇರ್ತಕ್ಕಂಥ ಭಾವನೆ ಇಲ್ಲದ ಪ್ರಪಂಚ ಶುಷ್ಕವಾದ ಪ್ರಪಂಚ. ಹಾಗಾಗಿ ಆ ಭಾವನೆಗಳು ಇದೆಲ್ಲವನ್ನ ತಗೊಂಡೆ ಈ ಒಂದು 25 ವರ್ಷಗಳ ಸಾಧನೆಯ ನಂತರ ಪರದಿಂದ ಇಹಕ್ಕೆ ಬಂದಿದ್ದು. ಕಾರಣಗಳನ್ನು ಬೇರೆ ಬೇಕಾದಷ್ಟಿದೆ, ಅದು ಹೇಳಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನನಗೆ 4 ಜನರು ಗೊತ್ತಿದ್ದಾರೆ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ. ಎಲ್ಲರೂ ಕೂಡ ಜಿಜ್ಞಾಸು ಮತ್ತು ಜ್ಞಾನಿಗಳ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ರೆ ಅವ್ರು ಇರೋದೆಷ್ಟು? 1% ಇಲ್ಲ, 99% ಮಾಡಬೇಕು. ನಾನಂದೆ, ಅದನ್ನೆಲ್ಲ ನೋಡ್ಕೊಳ್ಳೋಕೆ ಬೇಕಾದಷ್ಟು ಜನ ಮಹಾತ್ಮರಿದ್ದಾರೆ. ಈ 99% ಜನನೇ ನನಗಿರಲಿ, ನಾನು ಈ ಕಡೆನೇ ನೋಡ್ತೀನಿ. ಯಾರು? ಆರ್ಥರು, ಅರ್ಥಾರ್ಥಿಗಳು. ಅಪ್ಪಾಜಿ ಅವರೊಂದು ಕೋರಿಕೆ ಈಡೇರಬೇಕು ಅಂತ ತಾನು ಇದೆಲ್ಲ ಮಾಡೋದು, ಅದು ತಪ್ಪಲ್ವ ಅಂದ್ರೆ ನನ್ನ ದೃಷ್ಟಿಯಲ್ಲಿ ತಪ್ಪಲ್ಲ. ಯಾಕೆ ಇದೆ? ಯಾವುದೋ ಲೆವೆಲಲ್ಲಿ ಅವರು ಭಗವಂತನ ಹೆಸರು ಅವ್ರ ಬಾಯಿಂದ ಬರ್ತಾರ ಸಾಧುಗಳು. ಎಲ್ಲೋ ಟಿವಿ ನೋಡ್ಕೊಂಡು ಕೂತ್ಕೊಂಡು, ಯಾರ ಜೊತೆನೋ ಕಾಡಂತೆ ಹೊಡ್ಕೊಂಡು, ಎಲ್ಲೋ ಇದ್ದಂತಹ ಹೆಣ್ಣು ಮಕ್ಕಳು ಕೂತ್ಕೊಂಡು ಮನೆಯಲ್ಲಿ ಒಂದಿಷ್ಟು ದೇವ್ರ ಪೂಜೆ ಇದು ಮಾಡ್ಕೊಂಡು ಭಗವಂತನ ಹೆಸರು ಆಯ್ತು ಹೇಳಿ ಬಿಡು. ಕೋರಿಕೆಗೆ ಹೇಳಿ. ಎಲ್ಲರೂ ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ಬಿಡ್ತಾರ? ಆಧ್ಯಾತ್ಮಿಕ ವ್ಯಕ್ತಿಗಳಾಗಕ್ಕೆ ಸಾಧ್ಯವಾ? ರಾಮಕೃಷ್ಣರ ಸನ್ನಿಧಿ ಮಾತಾಜಿ ಕೂತಿದ್ದಾರೆ. ನಾನು ಬೇಕಾದ್ರೆ ಇನ್ನೊಂದು ಗಂಟೆ ಹೇಳಿಬಿಡ್ಬೋದು, ಎದುರ್ಕೋಬೇಡ, ಹೇಳಲ್ಲ. ಏನ್ ಹೇಳ್ಬೋದು? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಪೂರ್ತಿ ಕೇಳಿದ್ವಿ. ನೀವು ಅನ್ಸತ್ತೆ, ನೀ ಬಂದಂತೆ ಅಪ್ಪಾಜಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ ನನ್ನ ಮನಸ್ಸಿಗೆ ತಟ್ಟು ಬಿಡ್ತು ಅಪ್ಪಾಜಿ, ತಟ್ಟು ಬಿಡ್ತು. ಸತ್ಯ ಹೇಳಿ ಕೇಳು ಅಪ್ಪಾಜಿ, ನಾನು ಈ ವಿಚಾರನ ಬೇರೆ ಬಾಯಲ್ಲೆಲ್ಲ ಕೇಳಿದ್ದೆ, ಆದ್ರೆ ನಿಮ್ಮಷ್ಟು ಜನ ಯಾರು ಹೇಳಿರಲಿಲ್ಲ ಅಪ್ಪಾಜಿ. ಬ್ರಹ್ಮ ಸತ್ಯ ಜಗನ್ಮಾತ್ಯ ಅನ್ನೋದನ್ನ ನಿರೂಪಿಸ್ಬಿಟ್ರಿ ಅಪ್ಪಾಜಿ. ಅಪ್ಪಾಜಿ ತುಂಬಾ ಸಂತೋಷ ಆಯ್ತು, ನಾ ಬರ್ತೀನಿ ಅಂತ ನಮಸ್ಕಾರ ಮಾಡಕ್ ಬರ್ತೀನಿ. ನಾನು ಅಂತೀನಿ, ಬಾ ಮಗಳೇ ಅಕ್ಷತೆ ಕೊಡ್ತೀನಿ, ತಗೊಂಡು ಹೋಗು ಮನೆಗೆ. ನೀವು ಬಂದು ಕೂತ್ಕೊಂಡು ಹೇಳ್ತೀಯ, ಅಪ್ಪಾಜಿ ಏನು ಮಗಳೇ ನಿಮಗೆ ಫೋನ್ ಮಾಡೋದೇ ಎತ್ಕೊಡಲ್ಲ,
ನಿಮಗೆ ಮೆಸೇಜ್ ಮಾಡಿದ್ರೆ ನೋಡಕ್ಕಲ್ಲ, ಆದ್ರೂ ಗ್ರೂಪ್ ಅಡ್ಮಿನ್ಗಳ ಮೂಲಕನೇ ನಾನು ಹೇಳಿದೆ, ಕಳಿಸಿದ್ದೆ. ಇದು ನಡೆದಿದ್ದು, ಇದೆಲ್ಲ ಶುರುವಾಗ ಪ್ರಾರಂಭದಲ್ಲಿ ಕರೋನಾ ಟೈಮಲ್ಲಿ. ಅಪ್ಪಾಜಿ, ನನ್ನ 3ನೇ ಮಗಳಿಗೆ 32 ತುಂಬಿದೆ, ಇನ್ನೂ ಮದುವೆ ಆಗಿಲ್ಲ, ಯಾವ ಹೆಣ್ಣು ಸಿಕ್ಕಿಲ್ಲ ಅಪ್ಪಾಜಿ. ಅಪ್ಪಾಜಿ, ನನ್ನ 2ನೇ ಮಗ ಆಸ್ಟ್ರೇಲಿಯಾಕ್ಕೆ ಹೋಗಿ MS ಮಾಡಿ ಬಂದ. ಇಂಡಿಯಾದಲ್ಲಿ ಅವನಿಗೆ ಯಾವ ಕೆಲಸನೂ ಸರಿಯಾಗಿ ಸಿಕ್ಕಿಲ್ಲ ಅಪ್ಪಾಜಿ. ಅಪ್ಪಾಜಿ, ಅಷ್ಟು ವಯಸ್ಸಿಗೆ ಬಂದಿರುವ ಮಗ ಅಷ್ಟೊಂದು ಓದಿದ್ದಾನೆ, 6 ತಿಂಗಳಿಂದ ಮನೆಯೇ ಇದ್ದಾನೆ ಅಪ್ಪಾಜಿ. ಅವನು ನನ್ನ ನೋಡಿದ್ರೆ ನನ್ನ ಹೊಟ್ಟೆ ಚೂರಿ ಆಗ್ಬೇಕಾಗತ್ತೆ, ಏನಾದ್ರು ಮಾಡಿ ಅಪ್ಪಾಜಿ. ಆಗ ನಾವು ಹೇಳಿದೆ ಏನಂತ, ಮಗು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ ಸರಿ ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಸತ್ಯ ಅಪ್ಪಾಜಿ. ಆದ್ರೆ ನನ್ನ 3ನೇ ಮಗಳ ಮದುವೆ, ನನ್ನ 2ನೇ ಮಗನ ಕೆಲಸ. ಮಗು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ, ಜಗತ್ತಲ್ಲ ಮಿಥ್ಯ, ನೀವು ಮಿಥ್ಯ, ನಾನು ಸತ್ಯ. ಅನುಭವಿಸ್ತಿರೋ ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ನೀವು ಕೂತ್ಕೊಂಡು ಮಿಥ್ಯ 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 ಆಗ್ಬಿಟ್ರೆ ನನ್ನ ಜೀವನ ಮಿಥ್ಯ ಆಗಲ್ಲ ಅಪ್ಪಾಜಿ. ಬರ್ತೀನಿ ಅಂತ ಹೇಳಿ ಅಕ್ಷತೆ ತಗೊಳ್ಳೆ ಹೊರಟೋಗ್ಯ. ದಿಸ್ ಇಸ್ ದ ರಿಯಾಲಿಟಿ. ಇದನ್ನೇ ವಿವೇಕಾನಂದ ಹೇಳಿದ್ರು, ಡೋಂಟ್ ಟೀಚ್ ವೇದಾಂತ ಟು ದ ಹಂಗ್ರಿ ಪೀಪಲ್. ನಾನು ಕೂತ್ಕೊಂಡು ಒಣ ವೇದಾಂತವನ್ನ ಹೇಳಿದ್ರೆ ನಿನ್ಗೇನು ಆಗಲ್ಲ ಮಗಳೇ. ನಿನಗೆ ಗೊತ್ತಾಗ್ಬೇಕು ಯಾರು ಜಗನ್ಮಾತೆ ಯಾರು ಅಂತ ನಿನಗೆ ಗೊತ್ತಾಗ್ಬೇಕು, ಅವಳ ಶಕ್ತಿ ಏನು ಅಂತ ಗೊತ್ತಾಗಬೇಕು. ಶಕ್ತಿ ಪ್ರಯೋಗ ಮಾಡಿದಾಗ ಗೊತ್ತಾಗತ್ತೆ ನಿನಗೆ ಅವಳು ಯಾರು ಅಂತ. ಆಗ ನಿನ್ನನ್ನು ಕರೆದ್ರೆ ನೀನೇ ಬರುತ್ತೆ ಪರಕ್ಕೆ. ಅದು ನಿಜವಾದ ಪರ ಆಗುತ್ತೆ. ಚಾಕ್ಲೇಟ್ ಮಕ್ಕಳಿಗೆ ಕೊಡಬಾರದು ಅಂತ ಎಲ್ಲ ತಾಯಿಗಳಿಗೂ ಗೊತ್ತು. ಮಗು ಸ್ಕೂಲ್ ಹೋಗಲ್ಲ ಅಂದಾಗ 3 ದಿನ ಚಾಕ್ಲೇಟ್ ಕೊಡ್ತಾಳೆ, 4ನೇ ದಿನದಿಂದ ಹೋಗುತ್ತೆ. ಇದೇ ಇಲ್ಲಿ ಮಾಡ್ತಾ ಇದ್ರು. ಇಹದನ್ನ ನಿನ್ನನ್ನ ತೋರಿಸೆ ನಿನಗೆ ಪರಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ. ಅದಕ್ಕೆ ಈಗ ಶುರು ಮಾಡಬೇಕು ಕಠೋಪನಿಷತ್. ದಿಸ್ ಇಸ್ ದ ಗ್ರೌಂಡ್ ರಿಯಾಲಿಟಿ. ದಿಸ್ ಇಸ್ ದ ಗ್ರೌಂಡ್ ರಿಯಾಲಿಟಿ. ಏನು ಹಾಸ್ಕೊಂಡು ಹೊತ್ಕೊಂಡು ತುಂಬಿರುವಾಗ ನಿನ್ನ ಪರಕ್ಕೆ ಬಾ ಅಂದ್ರೆ ನೀಂತಾನೆ ಹೇಗೆ ಬರುತ್ತೆ ಮಗಳೇ. ಅದೇ ಆ ಭಗವಂತನ ಶಕ್ತಿಯ ಅರಿವು ನಿನಗಾದಾಗ ಮನಸ್ಸು ತಾನಾದೇ ಆ ಕಡೆಗೆ ಹೋಗ್ತಾರೆ. ನಾನು ಕೃಷ್ಣರಿಂದ ಕಲ್ತಿದ್ದೇನು ಅಂತ ಹೇಳೋದ್ರೆ ಇಟ್ ಇಸ್ ಎಂಡ್ಲೆಸ್. ಲೆಟ್ ಮಿ ಸ್ಟಾಪ್ ಹಿಯರ್. ಶ್ರೀಮಾತೆ ಶಾರದಾದೇವಿ ಎಷ್ಟು ಪ್ರಿಯವಾದದ್ದು ಅಂದರೆ ನಮ್ಮ ಪುರುಷೋತ್ತಮಾನಂದರು ಬರೆದಂತಹ ಶಾರದಾದೇವಿ ಜೀವನ ಗಂಗನ ಒಂದು ಆಡಿಯೋ ಸೀರಿಯಲ್ ಮಾಡಿ ಕಳಿಸಿದ್ವಿ, ಧಾರಾವಾಹಿ ಮಾಡಿ. ಸಾವಿರಾರು ಲಕ್ಷಾಂತರ ಜನ ಆಡಿಯೋ ಕೇಳೋದಿಷ್ಟ, ಜನ ಕೂತ್ಕೊಂಡು ಓದುವುದ್ರೆ ಕಷ್ಟ ಅಂತ ಹೇಳಿ ಅದನ್ನ ಶಾರದಾದೇವಿ ಜೀವನ ಗಂಗನ ಹೆಸರು ಬದಲಾಯಿಸಿ ಮಹಾಮಾಯಿ ಜೀವನ ಗಂಗಾ ಅಂತ ಹೇಳಿ ಸೇಮ್ ಡಿಟೋ ಶಾರದಾದೇವಿ ಜೀವನ ಗಂಗಾ. ಅದನ್ನ ಆಳವಾಗಿ ಓದಿದಾಗ ಬಹಳಷ್ಟು, ಯಾಕೆಂದ್ರೆ ಅದು ಧಾರಾವಾಹಿ ಮಾಡುವಾಗ ಸಾಕಷ್ಟು ಓದಿದ್ವಿ. ಬರೀ ಓದಿದ್ದಲ್ಲ, ಅಧ್ಯಯನ ಮಾಡೋದು. ಓದೋದು ಬೇರೆ, ಅಧ್ಯಯನ ಮಾಡೋದು. ಇವಾಗ ಡೀಪ್ ಇತ್ತು. ನನ್ನ ಮನಸ್ಸಿಗುವೆ ಹಲವಾರು ಪ್ರಶ್ನೆಗಳು ಬರ್ತಾ ಇತ್ತು. ಆ ಶುರುವಿನಲ್ಲೆಯ ಏನು ಊಹಿಸಲಾಗದಂತ ಘಟನೆಗಳೆಲ್ಲ ಎಲ್ಲರ ಜೀವನದಲ್ಲಿ ನಡೆಯಕ್ಕೆ ಶುರುವಾಗಬೇಕು. ಏನಿದು, ಇದೆಲ್ಲ ಸತ್ಯವಾ? ನನಗೂ ತಲೆ ಕೆಟ್ಟ ಬಂತು. ಹೌ ಇಟ್ ಇಸ್ ಪಾಸಿಬಲ್? ನನಗೂ ಯಾಕೆ ತಲೆ ಕೆಟ್ಟ ಬಂತು ಅಂದ್ರೆ, ನೀವು ಅನ್ಕೊಂಡ ಹಾಗೆ ನಾನು ಗಂಟೆ ಹೊಡ್ಕೊಂಡ್ ಪೂಜೆ ಆಗಿಲ್ಲ. ನಾನು ಬ್ಯಾಂಕಲ್ಲಿ ಕೆಲಸದಲ್ಲಿದ್ದೆ. I retired as a deputy regional manager in a bank just 5 years back. Madheri last service. ಆದರೆ ಸಾಧನೆ 25 ವರ್ಷದ ಸಾಧನೆ. ಗಾಬರಿ ಆಗ್ತಾ ಇತ್ತು. ಏನು ಹೀಗೆಲ್ಲ ಸಾಧ್ಯವೇ? ಹೇಗೆ ಸಾಧ್ಯ? ಏನಾದ್ರು ನನಗೆ ಹುಚ್ಚಿಡಿತಾ ಇದೆಯಾ? ಆಗ ಪುರುಷೋತ್ತಮಾನಂದರ ಪೇಜ್ ನಂಬರ್ ಆ ಒಂದು ವಿಚಾರವನ್ನು ಪುರುಷೋತ್ತಮಾನಂದರು ಹೇಳ್ತಾರೆ. ಪುರುಷೋತ್ತಮಾನಂದರು ತಕ್ಷಣ ಕಣ್ಣಲ್ಲಿ ನೀರು ಅಂತಾರೆ. ನಾನು ಅವರನ್ನ ದೇಹದಲ್ಲಿದ್ದಾಗ ನೋಡಿರಲಿಲ್ಲ, ಆದರೆ ನಮಗೆಲ್ಲರೂ ಪೂರ್ತಿಯಾಗಿ ಪರಿಚಯ ಮಾಡೋದು ಪುರುಷೋತ್ತಮಾನಂದರೇ. ಶ್ರೀಮತಿ ಶಾರದಾದೇವಿಯವರಿಗೆ ಜಯರಾಮ್ ಪಾಟೀಲ್ ಇದ್ದಾಗ 2 months ಬ್ಯಾಕ್ ಮತ್ತೆ ಹೋಗಿದ್ದೆ. ಜಯರಾಮ್ ಪಾಟೀಲ್, ಕಾಮರಾಪುರ
ದಕ್ಷಿಣೇಶ್ವರದಲ್ಲಿ 4 ದಿನ ಇದ್ದು ಮನಸ್ಸಿಗೆ ನಿಂತಿದ್ದು ಮತ್ತೆ ಬಂದೆ. ಮತ್ತು ಬೇಲೂರು ಶ್ರೀಮಂತ ಶಾರದಾ ದೇವಿಗೆ ಆಮಶಂಕೆ ಆಗಿಬಿಡುತ್ತೆ. ಎಷ್ಟು ತೀವ್ರವಾಗಿ ಆಗ್ಬಿಡುತ್ತೆ ಜಯರಾಮ್ ಪಾಟೀಲ್ ಇದ್ದಾಗ ಅಂದಾಗ, ಅಷ್ಟು ತೀವ್ರವಾಗತ್ತೆ. ದೇಹ ಮೂಳೆ ಚಕ್ರ ಆಗ್ಬಿಡತ್ತೆ, ಎಲ್ಲ ಕಡೆ ನೀರು ಸೋರ್ತಾ ಇದೆ. ಅಂದ್ರೆ ಆಯ್ತು ಶ್ರೀಮಾತೆಯವರೊಂದು ಕಥೆಯನ್ನು ಹಾಗೆಯ ಈ ವಿಚಾರ ರಾಮಕೃಷ್ಣರಿಗೆ ಗೊತ್ತಾಗ ರಾಮಕೃಷ್ಣರು ಏನಂತ ಗೊತ್ತಾ, ಅಯ್ಯೋ ಹೌದೇ ಪಾಪ ಶಾರದೆ ಈ ಲೋಕಕ್ಕೆ ಏಕೆ ಬಂದು ಅದನ್ನ ಪೂರ್ತಿ ಮಾಡದೇನೆಯ ಹಾಗೆ ಬಿಟ್ಟೋಗಿರ್ತಾಳ. ಅಂದ್ರೆ ಶೀಸ್ ಆಲ್ಮೋಸ್ಟ್ ಎಂಡ್ ಪಾಯಿಂಟ್ ಆಫ್ ಶಾರದೆ. ಆಮಶಕ್ಕೆ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಕೆರೆ ದಡದ ಮೇಲೆ ಕೂತಿರ್ತಾ ಇತ್ತು, ಮನೆ ಹೋಗೋಕ್ಕಾಗಲ್ಲ. ಕೊನೆಗೆ ತಮ್ಮ ಪ್ರಸನ್ನ ಹೇಳ್ತಾನೆ, ಅಕ್ಕ ನಮ್ಮ ಊರಿನ ದೇವತೆ ಸಿಂಹವಾಹಿನಿ, ನೀ ಯಾಕೆ ಅವಳನ್ನು ಪ್ರಾರ್ಥನೆ ಮಾಡಬಾರ್ದು? ತೆಗೆದುಕೊಂಡ್ಬಂದು ಅಲ್ಲಿ ಕೂತ್ಕೋತಾರೆ. ಸಿಂಹವಾಹಿನಿ ಜಯರಾಮ್ ಪಾಟಿಯ ಗ್ರಾಮ ದೇವತೆ. ಅದಷ್ಟು ಅವಳ ಬಗ್ಗೆ ಮನಸ್ಸನ್ನಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ಒಂದು ದಿನ ಸಿಂಹವಾಹಿನಿ ಶಾರದಾ ದೇವಿಯವರು ತಾಯಿ ಕನಸಲ್ಲಿ ಇಬ್ಬರು ಕನಸಲ್ಲಿ ಒಟ್ಟಿಗೆ ಬರ್ತಾಳೆ. ಒಟ್ಟಿಗೆ ಬಂದು ಹೇಳ್ತಾರೆ ಶಾರದಾ ದೇವರಿಗೆ, ಸೊಪ್ಪು ಯಾವ ಸೊಪ್ಪು, ಸೋರೆಕಾಯಿನ ಸೊಪ್ಪು ಹೂವನ್ನು ತೆಗೆದು ನಿನ್ನ ಕಿವಿಗೆ ಕಣ್ಣಿಗೆಲ್ಲ ಹಾಕು, ಸೋರೆ ತಿಂದತ್ತೆ ಅಂತ ಅವ್ರ ತಾಯಿಗೆ ಹೇಳ್ತಾರೆ. ನೀನ್ ಈ ತರ ಔಷಧಿ ಮಾಡು ಒಳ್ಳೆಯದು ಅಂತ. ಅದು ಮಾಡಿದ್ಮೇಲೆ ಶಾರದಾ ದೇವರು ಹುಷಾರಾಗುತ್ತೆ. ಇದು ಊರಿನ ಜನಕ್ಕೆಲ್ಲ ಗೊತ್ತಾಗುತ್ತೆ. ಊರಿನ ಜನ ಎಲ್ಲ ಬಂದು ಏನೇನೆಲ್ಲ ಕೇಳ್ಕೊಳ್ಳೋಕೆ ಶುರು ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದಾಗೋಕೆ ಶುರು ಆಗ್ತದೆ. ಈ ವಿಚಾರ ಗೊತ್ತಿದ್ರೆ ಬೇರೆ ಊರಿನವರೆಲ್ಲ ಬರ್ತಾರೆ. ಬೇರೆ ಊರಿನವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಅವರು ಬಂದು ಯಾರು ಏನ್ ಕೇಳ್ಕೊಂಡು ನಡೆಯಕ್ಕೆ ಶುರು ಹೋಗ್ತಾರೆ. ಯಾರನ್ನು ನೋಡೇ ಇಲ್ವೋ ಸಿಂಹವಾಹಿನಿ ಇದಕ್ಕಿದ್ದಾಗೆ ಫೇಮಸ್ ಆಗುತ್ತಾರೆ. ಆಗ ಪುರುಷೋತ್ತಮ ಅಂತ ಒಂದು ಮಾತನ್ನ ಬರೀತಾರೆ. ಆಗ ಮನಸ್ಸಿಗೆ ಸಮಾಧಾನ ಇದೆ. ಯಾರಾದರೊಬ್ಬರು ಆ ದೈವವನ್ನ ಜಾಗೃತಪಡಿಸಿ ಬಿಟ್ಟರೆ ಉಳಿದವರು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಕೇವಲ ತಮ್ಮ ಅಲ್ಪ ಪ್ರಾರ್ಥನೆಯಿಂದಲೇ ಫಲವನ್ನು ಪಡೆಯಬಹುದು. ಇದು ಹೇಗೆಂದರೆ, ಒಬ್ಬ ಬಾವಿಯನ್ನ ತೋಡಿಸಿದರೆ ಸಾವಿರಾರು ಜನ ತಮ್ಮ ದಾಹವನ್ನು ಇಂಗಿಸಿಕೊಳ್ಳುತ್ತಾರೆ. ನಾನು ಅನ್ಕೊಳ್ಳಿ ನಂದಲ್ಲ, ಇದು ಲಲಿತಾ ಜಾಗೃತವಾಗಿದೆ. ಇಲ್ಲಿ ಅವಳು ನಡೆಸ್ತಾ ಇರೋದು ಯಾವತ್ತಿನ ಸತ್ಯವೂ ಅದೇ. ತನ್ನ ತಾಯ್ತನವನ್ನ ಮೆರೀತಿದ್ದಾಳೆ, ತನ್ನ ಮಾತು ಮಮತೆಯಿಂದ ಪ್ರೇರಿಸಿದ್ದಾಳೆ. ಅದೇ ಸಮಯದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಕೆಲವು ಅಧ್ಯಯನವನ್ನು ಮಾಡ್ತಾ ಇದ್ದೆ. ನಮ್ಮ ಗುರು ಯಾವಾಗಲೂ ಹೇಳೋದು, ನಾವೆಲ್ಲ ಮಹಾಪುರುಷರ ಜೀವನ ಚರಿತ್ರೆ ಓದ್ಬೇಕಪ್ಪ. ಬರೀ ನೀನು ಉಪನಿಷತ್ತು ಭಗವದ್ಗೀತೆ ತತ್ವ ಓದುವುದೇನು ಅರ್ಥ ಆಗಲ್ಲ ನಾವೆಲ್ಲ. ಆ ತತ್ವ ಯಾರ ಜೀವನದಲ್ಲಿ ವ್ಯಕ್ತವಾಗಿತ್ತೋ ಆ ಮಹಾಪುರುಷರ ಜೀವನ ಚರಿತ್ರೆ ಓದು, ಆಗ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ಮಹಾಪುರುಷರ ಜೀವನ ಚರಿತ್ರೆಗಳು ಓದಿದ್ರು. ನಮಗೆ ಓದಿಸೋದಲ್ಲ, ಅಧ್ಯಯನ ಮಾಡಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳ ಇದರಲ್ಲಿ ಬರುತ್ತೆ. ನವಾಬನ ಹತ್ರ ಹೋದಾಗ ನವಾಬ ಮಾಂಸದ ತುಂಡೆಲ್ಲ ಇಟ್ಟು ಬಟ್ಟೆ ಮುಚ್ಚಿ ಕೊಡ್ತಾನೆ. ರಾಘವೇಂದ್ರ ಸ್ವಾಮಿಗಳು ಗುರು ಸಾರ್ವಭೌಮರು ತೀರ್ಥ ಅಕ್ಷತೆಯನ್ನ ಮೇಲೆ ಹಾಕಿದ ತಕ್ಷಣ ಅದು ಹೂವು ಹಣ್ಣಾಗತ್ತೆ. ಕೊನೆಗೆ ಆ ನವಾಬ ನಿಮಗೆ ಏನ್ ಬೇಕು ಅಂದಾಗ ನನಗೆ ಮಂಚಾಲಿ ಗ್ರಾಮ ಬೇಕು ಅಂತ ಕೇಳ್ಕೊತಾರೆ. ಮಂಚಾಲಿ ಗ್ರಾಮವನ್ನು ಪಡೆದಂಥವ್ರು ಮೇನೆಯಲ್ಲಿ, ಆ ಕಾಲದಲ್ಲಿ ಬೇರೆ ಟ್ರಾನ್ಸ್ಪೋರ್ಟ್ ಇರಲ್ಲ, ಪಲ್ಲಕ್ಕಿ ತರ ಕವರ್ ಮಾಡಿರ್ತಾರೆ. 4 ಜನ ಹೊತ್ಕೊಂಡು ಬರ್ತಾರೆ, ಮೇನೆಯಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾರೆ. ಬಳ್ಳಾರಿಯ ಬಿಸಿಲು, ಬಳ್ಳಾರಿ ಬಿಸಿಲು ಹೇಗಿದೆ ಅಂತ ನಿನ್ನೆ ತಗೊಂಡಲ್ಲೂ ಗೊತ್ತಾಯ್ತು. ಈ ಚಂಡಿ ಮಲೆ ಇಷ್ಟಿದೆಯಲ್ಲಪ್ಪ ಅಂತ. ಆ ಬಳ್ಳಾರಿ ಬಿಸಿಲು 12 ಗಂಟೆ ಮಠ ಮಧ್ಯಾಹ್ನ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಿಲ್ಲಿಸಿ ಕೆಳಗಿಳಿಸಿ. ಕೆಳಗಿಳಿಸ್ತಾರೆ. ವೆಂಕಣ್ಣ ಶಿಷ್ಯರೆಲ್ಲ ಓಡ್ಬಂದು ಪಾದುಕೆ ಇಡ್ತಾರೆ. ಗುರು ಸಾರ್ವಭೌಮರು ಪಾದುಕೆ ಹಾಕೊಂಡು ಹೇಳ್ತಾರೆ, ನಡಿ ನಾನು ಹಿಡ್ಕೊಂಡು ಬರ್ತೀನಿ. ಆಗ ಶಿಷ್ಯರು ಹೋಗಿ ಸುತ್ತ ನಿಂತಿದ್ದವರು ಕೈ ಮುಗಿದು ಹೇಳ್ತಾರೆ, ತಮ್ಮಂತಹ ಮಹಾತ್ಮರು, ತಮ್ಮಂತಹ ಪವಾಡ ಪುರುಷರು, ಸಂಕಲ್ಪ ವಿಕಲ್ಪಗಳನ್ನು ಇದ್ದವರು ತಮ್ಮಂತರು ನಮ್ಮಂತರು ಜೊತೆ ನಡ್ಕೊಂಡ್ಬರುತ್ತೆ. ಖಂಡಿತ ಬೇಡ ಕೇಳ್ಬೋದು, ತಾವು ದಯವಿಟ್ಟು ಕೂತ್ಕೊಳ್ಳಿ, ನಾವು ಕರ್ಕೊಂಡು ಹೋಗ್ತೀವಿ.
ಆಗ ರಾಘವೇಂದ್ರ ಸ್ವಾಮಿಗಳ ಹೇಳಿದ ಮಾತನ್ನ ದಿನಕ್ಕೆ ಕನಿಷ್ಠ 10 ಸರಿ ನನ್ನ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಳ್ತೀನಿ. ಗುರು ಸಾರ್ವಭೌಮರ ಮಾತು ನನ್ನ ಜೀವನವನ್ನು ಬದಲಾಯಿಸಿದ ಮಾತು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ವೆಂಕಣ್ಣ, ನಾನು ನಿಮ್ಮಂತೆ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ. ಎಷ್ಟು ಚೆನ್ನಾಗಿರ್ತಾರೆ. ವೆಂಕಣ್ಣ, ನಾನು ನಿಮ್ಮಂತೆ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ. ಆ ಶ್ರೀಹರಿ ನಿಮ್ಮ ಜೊತೆ ನಾನು ಇದೀನೀಂತ ತೋರಿಸ್ಕೊಡೋಕೆ ನನ್ನ ಮೂಲಕ ಕೆಲವು ಪವಾಡಗಳನ್ನು ಮಾಡಿಸ್ತಿದ್ದಾನೆ ಅಷ್ಟೇ. ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ. ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ. ನೀವು ನಾನು ಅದನ್ನೇ ಹೇಳ್ತಿದ್ದೀನಿ ಮಗಳೇ. ನೀನೇನು ಅಪ್ಪಾಜಿ ಅಂತ ಓಡೋಡ್ ಬರ್ತೀನಿ. ಈ ಅಪ್ಪಾಜಿನು ಕೇವಲ ನಿನ್ನಂತೆ ಒಬ್ಬ ಸಾಮಾನ್ಯ ಮನುಷ್ಯ. ಆ ಜಗನ್ಮಾತೆ ನಿನ್ನ ಬಳಿ ತಾನು ಇದೀನಿ ಅಂತ ತೋರಿಸ್ಕೊಳ್ಳೋಕೆ ನನ್ನ ಮೂಲಕ ಕೆಲವು ಪವಾಡಗಳನ್ನು ಮಾಡಿಸ್ತಿದ್ದಾಳೆ ಅಷ್ಟೇ. ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ. ಜಗನ್ಮಾತೆ ಒಬ್ಬಳೇ ಸತ್ಯ, ಜಗನ್ಮಾತೆ ಒಬ್ಬಳೇ ಸತ್ಯ, ಜಗನ್ಮಾತೆ ಒಬ್ಬಳೇ ಸತ್ಯ. ಇಡೀ ಶಾರದಾದೇವಿಯರ ಜೀವನವನ್ನು ನಾವು ನೋಡಿದಾಗ ಏನು ನಾವು ಕಲಿಬಹುದು ಅಂದ್ರೆ, ಆ ಅವ್ಯಾಹತವಾದಂಥ ನಿರ್ಮಲವಾದ ನಿಷ್ಕಲಂಕವಾದಂಥ ಪರಿಶುದ್ಧ ಪ್ರೇಮವನ್ನು ನೋಡ್ತಾ ಹೋಗ್ತೀವಿ. ಪ್ರೇಮ ಮೂರ್ತಿ, ಪ್ರೇಮ ಮೂರ್ತಿಯಾಗಿ ಹೊರಹೊಮ್ಮುತ್ತಾರೆ. ಅದನ್ನೇ ಅನುಸರಿಸಿ ಮಗಳೇ, ನಿನ್ನನ್ನು ನಾನು ಕೂಡ ಮಗಳೇ ಅಂತ ಬರೀ ಬಾಯಿಂದ ಕರೆಯಲ್ಲ, ನಿನಗೆ ಆ ಪ್ರೇಮವನ್ನು ಕೊಡ್ತಾ ಇರೋದ್ರಿಂದ, ನಿರ್ಮಲವಾದ ನಿಷ್ಕಲ್ಮಶವಾದ ಪವಿತ್ರ ಪ್ರೇಮವನ್ನು ಕೊಡ್ತಾ ಇದ್ದು ನೀನು ಅದಕ್ಕೆ ರೆಸ್ಪಾಂಡ್ ಮಾಡ್ತಿರೋದ್ರಿಂದ ನಿನ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಬರೀ ಪ್ರವಚನ ಮಾಡುವುದರಿಂದ ಆಗಲ್ಲ ಮಗಳೇ. ಆ ಪ್ರೇಮದ ಅವ್ಯಾಹತವಾದಂಥ ಪ್ರೇಮದ ಆ ಸಂದೇಶಗಳೇನಿರುತ್ತೆ ಅದು ಹೃದಯವನ್ನೇ ಬದಲಾಯಿಸುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ನಾಟ್ ಬೈ ದ ಪೆನ್ ಆರ್ ದ ಸ್ವೋರ್ಡ್ ಬಟ್ ಬೈ ದ ಪ್ಯೂರ್ ಲವ್. ಆ ನಿರ್ಮಲವಾದ ನಿಷ್ಕಲ್ಮಶವಾದ ಪ್ರೇಮ ಪ್ರಪಂಚವನ್ನೇ ಬದಲಾಯಿಸಿಬಿಡುತ್ತೆ. ಶ್ರೀಮಾತೆಯವರ ನನಗೂ ಈ ತರ ಅವಕಾಶ ಸಿಕ್ಕಿತ್ತಿಲ್ಲ, ಸಿಕ್ಬಿಟ್ಟಿದೆ ಚಾನ್ಸ್. ಬರೀ ನಮ್ದೇ ಹೇಳ್ತಿದ್ವಲ್ಲ, ಇವತ್ತು ಯಾರಿಂದ ಏನನ್ನ ಪಡೆದು ಅದನ್ನ ಅವರಿಗೆ ಹೇಳುವಂತಹ ಅವಕಾಶ ಸಿಕ್ಕಿದ್ದು ಬಹಳ ಆನಂದವಾಗುತ್ತೆ ನನಗೆ. ವಾಟ್ ಆರ್ ದ ಲಾಸ್ಟ್ ವರ್ಡ್ಸ್ ಆಫ್ ಶ್ರೀಮಾತೆ ಶಾರದಾದೇವಿ? ಕೊನೆಯ ಮಾತುಗಳೇನು? ಲಾಸ್ಟ್, ನೋಡು, ನೀನು ಸುಖವಾಗಿರ್ಬೇಕು ಅಂತ ಬಯಸಿದ್ರೆ ಯಾರಲ್ಲೂ ತಪ್ಪನ್ನ ಕಾಣಕ್ ಹೋಗ್ಬೇಡ. ಯಾರಲ್ಲೂ ದೋಷವನ್ನ ಕಾಣಕ್ ಹೋಗ್ಬೇಡ. ಒಂದ್ ವೇಳೆ ದೋಷ ಕಾಣಬೇಕು ಅನ್ಸಿದ್ರೆ ನಿನ್ನನ್ನೇ ದೋಷ ಕಾಣ. ಅದ್ಭುತವಾದ ಮಾತು, ಇದನ್ನು ಇಂಪ್ಲಿಮೆಂಟ್ ಮಾಡೋದು. ನೋಡು, ನೀನು ಜೀವನದಲ್ಲಿ ಸುಖವಾಗಿರ್ಬೇಕು ಅಂತಿದ್ರೆ ಯಾರಲ್ಲೂ ದೋಷ ಕಾಣಬೇಡ. ದೋಷ ಕಾಣೋದಾದ್ರೆ ನಿನ್ನಲ್ಲಿ ದೋಷ ಕಾಣ. ಇಲ್ಲಿಗೆ ಯಾರು ಬಂದಿದ್ದಾರೋ, ಯಾರು ಬಂದಿರೋ, ಮುಂದೆ ಯಾರು ಬರ್ತಾರೋ ಅವರಿಗೆಲ್ಲ ನನ್ನ ಪ್ರೀತಿ ಇದೆ, ಅವರಿಗೆಲ್ಲ ನನ್ನ ಆಶೀರ್ವಾದ ತಿಳಿಸ್ಬಿಡು. ಪ್ರೇಮದ ನುಡಿಗಳು ಜಗತ್ತನ್ನ ಒಂದು ಮಾಡಿ ಬದಲಾಯಿಸಿಬಿಡು. ರಾಮಕೃಷ್ಣರಾದರೂ ಕೂಡ ತಮ್ಮ ಹತ್ರಕ್ಕೆ ನಾವು ಕರ್ಕೋಬೇಕಾದ್ರೆ ಬಹಳಷ್ಟು ಪರೀಕ್ಷೆಗಳನ್ನ ಯೋಚನೆಯನ್ನು ಮಾಡ್ತಿದ್ರು. ಆದರೆ ಇದು ತಾಯ್ತನದ ಪರಮ ಮಾತೃ ಮಮತೆಯ ಆ ಜನನಿಯ ಪರಾಕಾಷ್ಠೆಯನ್ನು ನಾವಲ್ಲಿ ನೋಡ್ತೀವಿ. ಪ್ರೇಮದ ಪರಾಕಾಷ್ಠೆಯನ್ನು ನೋಡ್ತೀವಿ. ರಾಮಕೃಷ್ಣರ ದೇಹತ್ಯಾಗ ಆದ್ಮೇಲೆ ಕಾಮಾಲಪುರಕ್ಕೆ ಬರ್ತಾರೆ. ಆ ಹೋಗ್ಬೇಕಾದ್ರೆ ಹತ್ಬಿಟ್ಟಿದ್ದು ಎಷ್ಟೊತ್ತಿಗೆ ಹೋಗೋದಿಲ್ಲ. ಮ್ಯಾಕ್ಸಿಮಿಟಿ ಆಫ್ ಪಾವರ್ಟಿ. ತಿನ್ನೋಕೆ ಉಪ್ಪಿಲ್ಲ, ಸೊಪ್ಪು ಬೆಳೆಸ್ಕೊಂಡು
ಅದನ್ನೇ ಹಾಕ್ತಿದ್ದಿತ್ತು. ಒಂದೇ ಸೀರೆ, ಉಡಕ್ಕೆ ಬೇರೆ ಸೀರೆ ಇಲ್ಲ. ಸೀರೆ ಹರಿದ್ರೆ ಹೊಲಕೊಡೋಕೆ ಸೂಜಿ ದಾರ ಇಲ್ಲ, ಗಂಟುಗಳು ಹಾಕೊಂಡು ಕೂತಿದ್ದಾರೆ. ತಾಯಿ ಚಂದನ್ ಜೈರಾಮ್ ಪಾಟೀಲ್ಗೆ ಕರೀತಾರೆ, ಅಮ್ಮ ಬಾ ನೀನು ಒಂದ್ಸರಿ ಹಬ್ಬಕ್ಕೆ. ಆಗ ಒಂದು ಬಾಲದಲ್ಲಿ ನಿಂತ್ಕೋತಾರೆ. ಆ ಪುರುಷೋತ್ತಮರ ವರ್ಷ ಕಣ್ಣಿಗೆ ಬಂದ್ಬಿಡುತ್ತೆ. ಮಗಳು ಭಿಕ್ಷಕರ ರೀತಿಯಲ್ಲಿ ಒಂದು ಬಾಗಿಲಲ್ಲಿ ನಿಂತಿದ್ದಾಳೆ. ತಾಯಿ ಕೇಳ್ಕೊಂಡ್ರೆ, ಬಾ ಇಲ್ಲೇ ಇಟ್ಬಿಡು. ಇಲ್ಲ, ಹಾಗಾಗಲ್ಲಮ್ಮ, ನಾನು ಎಲ್ಲಿರ್ಬೇಕು, ನನ್ನಲ್ಲಿ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಶಾರದಾದೇವಿ. ಎಲ್ಲಿದೆ ಇವತ್ತು ನಾವು ಅವ್ರ ಫೋಟೋಕ್ಕೆ ಬಹಳಷ್ಟು ಸಿಂಗಾರ ಮಾಡಿ ಬೇಕಾದ್ರೆ ಮೈಸೂರು ಸಿಲ್ಕ್ ಎಲ್ಲ ಅಲಂಕಾರಗಳು ಮಾಡಬಹುದು. ವಾಟ್ ವಾಸ್ ದ ರಿಯಾಲಿಟಿ ವೆನ್ ಶಿ ವಾಸ್ ಅಲೈವ್? ಆಮೇಲೆ ಅವ್ರನ್ನ ಕಲ್ಕತ್ತಕ್ಕೆ ಕರ್ಕೊಂಡು ಹೋದ್ರು, ಆಮೇಲೆ ಪ್ರಶ್ನೆ, ಬಟ್ ವಾಟ್ ವಾಸ್ ದ ಪೀರಿಯಡ್? ಇನ್ನು ಸ್ವಾಮಿ ವಿವೇಕಾನಂದರು ಅವ್ರ ಬಗ್ಗೆ ಹೇಳಿದ್ರೆ, ಇಷ್ಟೊಂದು ಜನರ ಜೀವನದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ. ನೀನು ಗ್ರೂಪಲ್ಲಿದ್ದು ಭವಾನಿ ಭಾವನಾಗಮ್ಯ ಕೇಳ್ತಾ ಹೋಗು, ತಲೆಗೆ ನಾವು ಪೂರ್ತಿ ಹಾಕಲ್ಲ, 10% ಹಾಕಲು ಪೂರ್ತಿ ಹಾಕಿಬಿಟ್ರೆ ನೀನು ಕೂಡ ಬೇಕಾಗ್ಬಿಡ್ತೀಯ, ಅಷ್ಟೇ ನಡೀತಾ ಇರುತ್ತೆ. ಇದೆಲ್ಲ ಹೇಗೆ ಸಾಧ್ಯ? ಅಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಸಿಗೋದು ನಮಗೆ ವಿವೇಕಾನಂದ ಅಲ್ಲ, ಅದೇ ಮಾರ್ಗದಲ್ಲಿ ಹೋಗ್ತಾ ಇರೋದ್ರಿಂದ ಉತ್ತರ ಸಿಗಿ ಹುಡುಕಿದ್ದಲ್ಲ, ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ರಿಂದ. ಇದೊಂದನ್ನ ಹೇಳಿ 4 ನಿಮಿಷಕ್ಕೆ ನಾನು ಮಾತನಾಡುತ್ತೀನಿ. ವಿವೇಕಾನಂದ ಹೇಳ್ತಾರೆ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನ ಕೇಳಿ. There is no guarantee that will be born as human being in one expert. ಮತ್ತೊಮ್ಮೆ ನೀವು ಮನುಷ್ಯರಾಗಿ ಹುಟ್ಟುತ್ತೀರಿ ಎನ್ನುವ ಯಾವ ಖಾತ್ರಿಯೂ ಇಲ್ಲ. ಯಾರಿಗಾದ್ರೂ ಇದೆಯಾ ನಾವು ಮತ್ತೊಂದ್ಸರಿ ಮನುಷ್ಯರಾಗಿ ಹುಟ್ಟುತ್ತೀವಿ ಅಂತ? ಹಾಗಾದ್ರೆ ಈ ಜನ್ಮದಲ್ಲಿ ನಾವು ಏನ್ ಮಾಡಬೇಕು? ವಿವೇಕಾನಂದರ ಆ ಶ್ರೇಷ್ಠತೆಯಲ್ಲಿರೋದು ಅವರು ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳಿಲ್ಲ, ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿಲ್ಲ, ಭಗವತ್ ಸಾಕ್ಷಾತ್ಕಾರ ಅಂತ ಹೇಳಿಲ್ಲ, ಸ್ವಸ್ವರೂಪ ದರ್ಶನ ಅಂತ ಹೇಳಿಲ್ಲ. ಆದ್ರೆ ವಿವೇಕಾನಂದ ಏನ್ ಮಾಡಿದ್ರು? ಮುಂದುವರಿಸಿ 2 ಮಾತನ್ನ ಮಾತ್ರ ಹೇಳಿದ್ರು ಮುಂದೆ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರ ಆತ್ಮದಲ್ಲೂ ದೈವಿಕತೆ ಇದೆ, ಅವರಲ್ಲಿದೆ ಇವರಲ್ಲಿಲ್ಲ ಅಂತಲ್ಲ. ಅಪ್ಪಾಜಿಲಿದೆ, ಮಾತಾಜಿಲಿದೆ, ಬೇರೆ ನೋ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರ ಒಳಗೂ ಆ ದೈವಿಕತೆ ತುಂಬಿದೆ, ಕಳ್ಳನಲ್ಲೂ ಇದೆ. ಹಾಗಾದ್ರೆ ನಾವು ಏನು ಮಾಡಬೇಕು? ವಿವೇಕಾನಂದರು ಮುಂದುವರಿಸಿ ಹೇಳ್ತಾರೆ, in what the divinity in each soul and that is the purpose of life. ನಿನ್ನ ಆಂತರ್ಯದಲ್ಲಿ ಅಡಗಿರುವ ದೈವಿಕ ಶಕ್ತಿಯನ್ನು ಹೊರಕ್ಕೆ ತಗೊಂಬ, ಇದೇ ಜೀವನದ ಪರಮ ಉದ್ದೇಶ. ಅಷ್ಟೇ. ಆತ್ಮ ಸಾಕ್ಷಾತ್ ನಿನ್ನೊಳಗಿದೆ ದೈವಿಕ ಶಕ್ತಿ, ಹೊರಗೆ ತಗೊಂಬ, ಇದೇ ಜೀವನದ ಪರಮ ಉದ್ದೇಶ. ನಮ್ಮ ಗ್ರೂಪ್ಗಳ ಮೂಲಕ, ನಮ್ಮ ಆಡಿಯೋಗಳ ಮೂಲಕ ಇದನ್ನೇ ನಿಮಗೆ ಹೇಳ್ತಾ ಇರೋದು ಮಗಳೇ. ನಿನ್ನಲ್ಲಿರುವ ದೈವಿಕ ಶಕ್ತಿ ಹೊರಕ್ಕೆ ಬಂದಾಗ ನಿನ್ನ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಆಗತ್ತೆ. ನೀನನ್ಕೋತೀವಿ ಅಪ್ಪಾಜಿ ಮಾಡ್ತಿದ್ದಾರೆ ಅಂತ, ಆದ್ರೆ ಅಪ್ಪಾಜಿ ಗೊತ್ತು ನಿಜ ಸ್ಥಿತಿ ಅದು ನಿನ್ನಲ್ಲಿರುವ ದೈವಿಕ ಶಕ್ತಿ ಹೊರಗೆ ಬಂದಿದ್ರಿಂದ ನಿನ್ನ ಜೀವನದಲ್ಲಿ ಆಗ್ತಾ ಇದೆ ಅಂತ. ಅದರಿಂದನೇ ಒಳ್ಳೆಯದಾಗ ಶುರುವಾದ್ರೆ ಒಂದು ಕೋಟಿ ಅಲ್ಲ, ಅನ್ಕೊಂಡಿದ್ದೆಲ್ಲ ನಡೀತಾ ಹೋಗ್ಬಿಡತ್ತೆ. ಆ ದೈವಿಕ ಶಕ್ತಿ ವಿಕಾಸ ಆದ್ರೆ ಹೇಗೆ ಸಾಧ್ಯ ಆಗುತ್ತೆ ಅಪ್ಪಾಜಿ? ಇದು ಟ್ರೇಡ್ ಸೀಕ್ರೆಟ್ ಬಿಟ್ಕೊಡ್ತಾ ಇದೀವಿ ಇವತ್ತು, ಹೇಗೆ ಹಿಡಿತೀನಿ ಅಂತ. ಹೇಗೆ ಸಾಧ್ಯ ಆಗತ್ತೆ ಅಂತಂದ್ರೆ ನಮ್ಮಲ್ಲಿ 3 ಸ್ಟೆಪ್ಸ್ ನ ಹೇಳ್ತಾರೆ: ಶ್ರವಣ, ಮನನ, ನಿಧಿಧ್ಯಾಸ. ಶ್ರವಣ ಅಧ್ಯಯನ ಅಂತ ಹೇಳಲ್ಲ. ಅಧ್ಯಯನ ಮಾಡಿದ್ರೆ ನೀನ್ ಇಂಟೆಲೆಕ್ಟ್ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಗ್ರೋಯಿಂಗ್ ಇಂಟೆಲೆಕ್ಟ್ ಇಸ್ ಎ ಬ್ಯಾರಿಯರ್ ಫಾರ್ ದ ರಿಯಲ್ ಸ್ಪಿರಿಚುವಲ್ ಫ್ಯೂರಿಯಸ್. ಆ ಸಬ್ಜೆಕ್ಟ್ ಬೇಡ. ಈಗ
ಶ್ರವಣ ಕೇಳು ಕೇಳು. ಅದಕ್ಕೆ ನಾನು ಗ್ರೂಪಲ್ಲಿ ಇದೆಯಾ ಫಸ್ಟ್ ಕೇಳ್ತೀನಿ, ಗ್ರೂಪಲ್ಲಿ ಇದ್ದರೆ ನಾನು ಮಾತಾಡಲ್ಲ ಅಂತ. ಗ್ರೂಪಲ್ಲಿ ಇದ್ರೆ ನಾನು ಆಡಿಯೋಗಳು ಕೇಳ್ತೀಯ, ಕೇಳ್ತಿದ್ದೀನಿ ಬಾ ನಾನು ಕೂತ್ಕೊಂಡು ಮಾತಾಡು, ಇದೆಲ್ಲ ಅಂತ ಮಾತಾಡೋಕ್ಕೂ ಬರ್ಬೇಡ. ಅಪ್ಪಾಜಿ ನಾವು ಇಷ್ಟು ವರ್ಷ ಆಡಿಯೋ ಕೇಳ್ತಾ ಎಲ್ಲರಿಗೂ ಪ್ರವಚನ ಕೇಳಿದ್ವಿ, ನಮ್ಗೇನು ಆಗ್ಲಿಲ್ಲ, ನಿಮ್ಮದ್ರಲ್ಲಿ ಹೇಗಾಗತ್ತೆ ಸಾಧ್ಯ? ಒಂದು ಪ್ರಶ್ನೆ ನಿಮಗೆ ಬರುವುದು ಸಹಜ ಮಗಳೇ. ನಮ್ಮ ಗುರುಗಳಿಂದ ನಾನು ಕಲ್ತಿದ್ದೋದೆ, ಅವರನ್ನ ಕೇಳ್ಕೊಂಡಿದ್ದು ಅಷ್ಟೇ. ನನಗೆ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಆಸಕ್ತಿ ಇಲ್ಲ. ನನಗೆ ಆ ಭಗವಂತನ ಶಕ್ತಿ ಇರುವುದು ನಿಜವಾದರೆ ಅದನ್ನ ಹೇಗೆ ಬಳಸ್ಕೊಳ್ಳಕ್ಕೆ ಸಾಧ್ಯ ಅದನ್ನ ಮಾರ್ಗವನ್ನು ತೋರಿಸಿ. ಅವರು ಅದನ್ನೇ ಹೇಳಿ ಪಟ್ಟ ಕಡೆಗೆ ದೇಹವನ್ನ ಬಿಡುವಾಗ, ಇನ್ನು 15 ದಿನ ಇರುವಾಗ ನಾಗೇಂದ್ರ ಬಾಯಿಲಿ ಕರೆದರು. ಇದು ಬಹಳ ವಿಶೇಷ ಏನಂದ್ರೆ, ಒಬ್ಬ ಸನ್ಯಾಸಿಯಾಗಿ ತಮ್ಮ ಮೂಲ ಆಶ್ರಮಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಬಿಟ್ಟು ಬಂದು ನಮ್ಮ ಮನೆಯ ಮೇಲಿನ ಆಶ್ರಮದಲ್ಲಿ 5 ವರ್ಷಗಳ ಕಾಲ ನಿಂತು ಏನೆಲ್ಲ ಕೊಡಬೇಕು ಕೊಟ್ಬಿಟ್ಟು ಆಮೇಲೆ ಕೊಡುವಾಗ ಹೇಳಿದ್ರು, ನಾಗೇಂದ್ರ ನಾನು ಹೊರಡ್ತಾ ಇದ್ದೀನಿ, ನನ್ನ ಕಾರ್ಯ ಭೂಮಿ ಮೇಲೆ ಮುಗಿತು, ನನ್ನ ಆಸ್ತಿಯನ್ನೆಲ್ಲ ನಿನಗೆ ಕೊಟ್ಟು ಹೋಗ್ತೀನಿ. ನನ್ನ ಆಸ್ತಿ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಬಿಲ್ಡಿಂಗ್ ಆಗಲಿಲ್ಲ. ಯಾಕೆ ಒಬ್ಬ ನಾನು ನಿಜ ಸನ್ಯಾಸಿ. ನಿಜ ಸನ್ಯಾಸಿ ಹೆಸರು ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ, ಬಿಲ್ಡಿಂಗು ಇರಲ್ಲ. ನಾನು ನಿಜ ಸನ್ಯಾಸಿ. ನನ್ನ ತಿಳಿದು 4 ಆಸ್ತಿ, 1 ಶ್ರೀಚಕ್ರ, 2 ಲಲಿತಾ ಸಹಸ್ರನಾಮ, 3 ಓಂ ಹ್ರೀಂ ಪರಾಶಕ್ತಿಯೇ ನಮಃ ಸಿದ್ಧಿ ಮಂತ್ರ, 4ನೇದು ಇಷ್ಟು ವರ್ಷಗಳ ಕಾಲ ನಾನು ತಪಸ್ಸು ಮಾಡಿ ಆರ್ಜಿಸಿರುವ ಆ ದೈವಿಕ ಶಕ್ತಿಯನ್ನು ನಿನಗೆ ಕೊಡ್ತಾ ಇದ್ದೀನಿ, ಉಳಿಸಿ ಬೆಳೆಸ್ಕೊಂಡು ಹೋಗು ಅಂತ ಹೇಳಿ ಶ್ರೀಚಕ್ರವನ್ನ ತರಿಸಿ ನನ್ನ ಅಂಗೈ ಮೇಲೆ ಇಟ್ಟು, ಬಿಂದುವಿನಲ್ಲಿ ತುಳಸಿ ದಳ ಇಟ್ಟು, ಉದ್ಧರಣೆಯಲ್ಲಿ ನೀರು ತಗೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟು ಇರುತ್ತವರು. ಅಪ್ಪ ಚೆನ್ನಾಗಿ ಆಸ್ತಿ ಮಾಡಿದ, ಮಗ ಆನಂದವಾಗಿ ಜೀವನ ಮಾಡ್ತಿದ್ದಾನೆ. ಗುರು ಚೆನ್ನಾಗಿ ಶಕ್ತಿ ಸಂಪಾದನೆ ಮಾಡಿ ಕೊಟ್ಟು ಶಿಷ್ಯ ಅದನ್ನು ಹಂಚಿಕೊಂಡು ತಿರುಗ್ತಾ ಇದ್ದಾರೆ. ನಾನು ಹೇಳಿದೆ, ಆಡಿಯೋ ಬೇರೆ ಕೇಳಿರ್ಬೋದು, ನಾನು ಕಳಿಸುವ ಆಡಿಯೋಗಳಲ್ಲೆಲ್ಲ ಆ ದೈವಿಕ ಶಕ್ತಿಯನ್ನು ತುಂಬಿ ಕಳಿಸಿರ್ತೀನಿ. ನಿನಗೆ ಆಶ್ಚರ್ಯವಾಗಿ ಕಾಣಬಹುದು, ಬಟ್ ದಟ್ ಇಸ್ ದ ರಿಯಾಲಿಟಿ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋದರು ಸರ್ವಧರ್ಮ ಸಮ್ಮೇಳನದಲ್ಲಿ. ಮೊದಲನೆಯ ದಿನದ ಕೊನೆಯ ಭಾಷಣಕಾರರು ಸ್ವಾಮಿ ವಿವೇಕಾನಂದ. ಶಾರ್ಟ್ ಹೇಳ್ತಾ ಹೋಗ್ತೀನಿ. ಎಲ್ಲ ಅಲ್ಲಿರೋ ಯಾರು ಹಿಂದೂಗಳಲ್ಲ, ಅಲ್ಲಿರೋ ಯಾರು ಇಂಡಿಯನ್ಸ್ ಅಲ್ಲ, ಬೇರೆ ಬೇರೆ ದೇಶದ ಬೇರೆ ಬೇರೆ ಧರ್ಮದ ಜನರೆಲ್ಲ ಕೂತಿದ್ದಾರೆ. 7,500 ಜನ ಕೂತಿದ್ದಾರೆ. ಎಲ್ಲರಿಗೂ ಬೆಳಗ್ಗೆಯಿಂದ ಕೇಳಿ ಕೇಳಿ ಸುಸ್ತಾಗಿದೆ. ಕೊನೆಗೆ ಅನೌನ್ಸ್ ಮಾಡ್ತಾರೆ, ನಾವು ಸ್ವಾಮಿ ವಿವೇಕಾನಂದ ಇದು ಮಾಮ್ ಫ್ರಮ್ ಐಡಿಯಾ ಅಂತ. ಸ್ವಾಮಿ ವಿವೇಕಾನಂದರು ಎದ್ದು ಬರ್ತಾರೆ. ಭಾವಿಸ್ಬೇಕು ಮಗಳೇ, ಎದ್ದು ಬಂದು ಇಡೀ ಸಮೂಹವನ್ನು ಒಂದ್ಸರಿ ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಇಷ್ಟು ಹೇಳಿದ ತಕ್ಷಣ ಕೂತಿದ್ದ 7,500 ಜನ ಒಟ್ಟಿಗೆ ಎದ್ದು 2 ನಿಮಿಷಗಳ ಕಾಲ ಚಪ್ಪಾಳೆಯನ್ನ ತರ್ತಾರೆ. ಯಾಕೆ? ಕೆಲವರು ಅನಲೈಸ್ ಮಾಡ್ತಾರೆ, ಎಲ್ಲರೂ ಲೇಡೀಸ್ ಅಂಡ್ ಜೆಂಟಲ್ಮನ್ ಆಫ್ ಅಮೆರಿಕಾ ಅಂದ್ರು, ಇವ್ರು ಮಾತ್ರ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂದ್ರು, ಅದಕ್ಕೋಸ್ಕರ ಚಪ್ಪಾಳೆ ತರ್ತಿದ್ರು ಅಂತ. ನೋ, ಇಟ್ ಈಸ್ ರಾಂಗ್. ಒಂದು ಪುಸ್ತಕ ಇದೆ, ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅಂತ ಅದು ವಿವೇಕಾನಂದ ಸಮಗ್ರ ಕೃತಿ. ಅದು ಅವತ್ತಿನ ದಿನ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ದು ಅವತ್ತಿನ ದಿನ. ಇವರು ಮೊದಲಿಗರಲ್ಲ, ಇವರು ಮೂರನೆಯವರು, ಇವರಿಗಿಂತ ಮುಂಚೆ ಇಬ್ಬರಿ ಮಾತನ್ನ ಹೇಳೋದಿದ್ರು. ಮತ್ತೆ ಯಾಕೆ ಆ ಇಡೀ ಸಮೂಹ ಎದ್ದು, ನಮ್ಮದಲ್ಲದ ಸಮೂಹ, ನಮ್ಮ ಧರ್ಮದಲ್ಲದ ಸಮೂಹ, ನಮ್ಮ ದೇಶದಲ್ಲದ ಸಮೂಹ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟು ಅಂದ್ರೆ, ಯಾವಾಗ ಸ್ವಾಮಿ ವಿವೇಕಾನಂದರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ರು, ಆಗ ಆ ಶಬ್ದ ತರಂಗಗಳ ಜೊತೆ ಹೊರಟಂತಹ ಆಧ್ಯಾತ್ಮಿಕ ಶಕ್ತಿ ಆ 7,500 ಜನರನ್ನ ನಿಲ್ಲಿಸಿ ಚಪ್ಪಾಳೆ ಹೊಡೆಸಿದ್ದು ಆಧ್ಯಾತ್ಮಿಕ ಶಕ್ತಿ ಮಗಳೇ. ಅದೇ ಸ್ಪಿರಿಚುವಲ್ ಪವರ್. ಆಧ್ಯಾತ್ಮಿಕತೆ ಪುಸ್ತಕಗಳನ್ನ ಓದಿ ಗುರುಡೆ ದಪ್ಪ ಮಾಡ್ಕೊಳ್ಳೋದಲ್ಲ. ಇಟ್ಸ್ ರಿಯಲ್ ಸ್ಪಿರಿಚುಯಾಲಿಟಿ ಇಸ್ ಅ ಪವರ್. ಇಟ್ಸ್ ಅ ಪವರ್.
ರಾಮಕೃಷ್ಣರಿಗೆ ಪೂರ್ತಿಯಾಗಿ ರಾಮಕೃಷ್ಣ ಅಂತ ಬರೆಯಕ್ಕೆ ಬರ್ತಿರ್ಲಿಲ್ಲ, ಗೊತ್ತಿರಲಿ ನಿನಗೆ? ರಮಣ ಮಹರ್ಷಿಗಳು ಓದಿದ್ದು 3ನೇ ಕ್ಲಾಸು, ಶಿರ್ಡಿ ಸಾಯಿಬಾಬಾ ಸ್ಕೂಲ್ಗೆ ಹೋಗ್ಲಿಲ್ಲ. The real spirituality is the power. That power can do anything. ಹಾಗೆ ಬೆಳೆಸ್ಕೊಂಡ್ಬಂದಿದ್ದ ಹಾಗೆ ಅದಕ್ಕೆ ನನಗಿಂತ ಸುಂದರವಾಗಿ ಕೆಲವೆಲ್ಲ ಹೇಳೋದು ಬೇಕಾದಷ್ಟು ಜನ ಇರ್ಬೋದು, ಆದ್ರೆ ಶಕ್ತಿ ತುಂಬಬೇಕಾದ್ರೆ ನಾನು ನಮ್ಮ ಗುರುಗಳನ್ನು ಕೇಳ್ತಾನೆ, ನನಗೆ ಆ ಮಾರ್ಗವನ್ನ ತೋರಿಸ್ಕೊಡು. ನೀನ್ ಬರೀ ನಿನ್ನ ಆಡಿಯೋ ಕೇಳ್ತಾ ಹೋಗೋ, ನೀನೇನು ಮಾಡಬೇಡ, ಬರೀ ಆಡಿಯೋ ಕೇಳ್ತಾ. ನಿನ್ನ ಅರಿವಿಲ್ಲದಂತೆ ನಿನ್ನಲ್ಲಿರುವ ಒಳಗಿರುವ ಆ ದೈವಿಕ ಶಕ್ತಿ ಜಾಗೃತವಾಗಿ ಹೊರಗೆ ಬಂದ್ಬಿಡ. When it comes out, it does everything. ಹಾಗಾಗಿ ಇದೆಲ್ಲವೂ ಕೂಡ ಇದಕ್ಕೆ ನಾವು ಅದನ್ನು ಬಳಸತಕ್ಕಂಥ ವಿಶೇಷವಾದ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಿದ್ದು. ಅದು ಜಗನ್ಮಾತೆ ತನ್ನ ಲೀಲಾ ವಿಲಾಸದಲ್ಲಿ ಇದು ಮುಖ್ಯ. ಒಂದು ತಿಳ್ಕೋ, ನಮಗೆ 2 ಜನ್ಮ ಇಲ್ಲ, 2 ಜೀವನ ಇಲ್ಲ. ಪರಮಾರ್ಥ ಜೀವನ, ಲೌಕಿಕ ಜೀವನ ಅಂತ 2 ಇಲ್ಲ, ಇರೋದು ಒಂದೇ ಜೀವನ. ಆ ಒಂದೇ ಜೀವನವನ್ನ ಲೌಕಿಕವೂ ಪರಮಾರ್ಥಕ್ಕೂ ಬಳಸಿಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಇವತ್ತಿನ ಜನ್ಮ ಹೇಗಾದ್ರೂ ಆಗಿರಲಿ, ನಾನು ಪರಕ್ಕಾಗೇ ಹೋರಾಡ್ತೀನಿ ಅನ್ನೋರು ಎಷ್ಟು ಜನ ಸಿಗ್ತಾರೆ ಮಗಳೇ? ಒಂದು ವೇಳೆ ನಾನೇನಾದ್ರೂ ಬರೀ ಪರವೇ ನನ್ನ ಗುರಿ ಅಂತ ಹೊರಟಿದ್ದೆ, ಇಲ್ಲಿ ಇರುವಷ್ಟು ಜನ ಅಲ್ಲ, 5-6 ಜನ ಕೂತಿರೋರಿಗೆ. 6 ಲಕ್ಷ ಅಲ್ಲ, 60 ಜನ ಮಾತ್ರ ಅಪ್ಪಾಜಿ ಇವತ್ತು ಕ್ಲಾಸ್ ತಗೊಳ್ಳದೇ ಇದ್ರೆ ಸಂತೋಷ ಅಂತ ಹೇಳೋದು. The whole world is like that ಮಗಳೇ. ಅದರಿಂದ ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂತಲ್ಲ, ಇಹವನ್ನ ಬಿಂಬಿಸಬಾರ್ದು ಅಂತ ಗೊತ್ತಿದೆ. ಆದ್ರೆ ನಿನಗೆ ಒಂದು ಚೂರು ಚಾಕ್ಲೇಟ್ ಅನ್ನ ಕೊಟ್ಟು ರುಚಿಯನ್ನ ತೋರಿಸ್ದೆ, ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಫೂಲಿಶ್ ಫೆಲೋ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರುವುದಿದ್ರೆ ನಿನಗೆ ಅದನ್ನ ಕೊಟ್ಟು ಮಗಳೇ ನೋಡು ಶಕ್ತಿ ಹೇಗಿದೆ ಬಾ ಅಂತ ಕರೆದಾಗ ನೀನು ನೀನಾಗೆ ಬರ್ತೀಯ ಮಗಳ. ಹಾಗಾಗಿ ಆ ದಿವ್ಯತೆಯ ವಿಶೇಷವಾದಂತಹ ಆ ಮಾರ್ಗದರ್ಶನ ಅಷ್ಟೇ ಅಲ್ಲ, ಅವರ ಆಶೀರ್ವಾದದಿಂದ ಇಷ್ಟೆಲ್ಲವೂ ಕೂಡ ನಡೀತಾ ಹೋಗ್ತಾ ಇರ್ತಕ್ಕಂಥದ್ದು. ದಿವ್ಯ ವಿಶೇಷವಾಗಿ 3 ಜನರು, ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ, ಬಹಳ ಇಷ್ಟವಾಗಿ, ಬಹಳವಾಗಿ ನಾವು ಅನುಸರಿಸದ ಆ ಗುರಿಯ ಗರ್ಜನೆಯ ಮಾತುಗಳು, ಸತ್ಯದ ಸಾಕಾರದ ಆ ಮಾತುಗಳು ನಮ್ಮ ಮಂತ್ರಮುಗ್ಧರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಸಂತೋಷದ ವಿಚಾರ ಏನಂದ್ರೆ, ಬರೀ ಭಗವಂತ ನಿನ್ನ ಪರಕ್ಕಷ್ಟೇ ಅಲ್ಲ, ಇವಕ್ಕೂ ಇದ್ದಾನೆ. ಈ ಜನ್ಮವನ್ನು ಕೊಟ್ಟು ನಡೆಸು ಅಂತ ಹೇಳ್ತಿರೋನು ಭಗವಂತನೇ. ನಾವೇನು ಯಾರು ಇಲ್ಲಿ ಕೂತಿರೋ ಅಪ್ಲಿಕೇಶನ್ ಹಾಕೋದಿಲ್ಲ ಮಾನವ ಜನ್ಮ ಕೊಡುವಂತ ಕೊಟ್ಟಿಲ್ಲ, ಆದ್ರೂ ಭಗವಂತ ಕೊಟ್ಟಿದ್ದಾನೆ. ಕೊಟ್ಟ ಮೇಲೆ ಸದಾ ಇಹಕ್ಕೆ ಒದ್ದಾಡಬಾರದು ಅನ್ನೋದು ನಿಜವೇ ಅಲ್ವೇ? ಇಹದ ಭಾವನೆಗಳಲ್ಲಿ ಒಂದು ಚೂರು ಸರಿ ಮಾಡ್ಕೊಳ್ಳದೆ ನಾ ಪರಕ್ಕೆ ಹೋಗ್ತೀನಿ, ಯಾವ ಪರಕ್ಕೆ ಹೋಗಕ್ಕೆ ಸಾಧ್ಯ ಮಾಡದೆ. ಹಾಗಾಗಿ ಆ ಇಹದ ಜೊತೆಗೆ ಪರವೇ ಹೊರತು ಬರೀ ಪರದ ಜೊತೆಗೆ ಪರ ಆಗಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಕಲ್ಪನೆ, ನನ್ನ ಕಲ್ಪನೆ, ಬೇರೆಯವ್ರ ಬಗ್ಗೆ ಹೇಳ್ತಿಲ್ಲ. ನನ್ನ ಸ್ಪಷ್ಟವಾದ ಕಲ್ಪನೆ ಇಹದ ಜೊತೆಗೆ ಪರಕ್ಕೆ ಹೋಗ್ಬೇಕೆ ಹೊರತು ಬರೀ ಪರಕ್ಕೆ ಹೋಗಕ್ಕಾಗಲ್ಲ ಅಂತಕ್ಕಂಥದ್ದು. ಮತ್ತು ಬಹಳ ಮುಖ್ಯವಾದದ್ದು ನನಗೇನಪ್ಪ ಅಂದ್ರೆ, ಈ ಜೀವನವನ್ನು ಕೂಡ ಭಗವಂತ ಕೊಟ್ಟಿರುವ ಜೀವನ, ಇದನ್ನು ನೀನು ನಗರಂತ ಕಳಿಬೇಕು. ಇದನ್ನ ಯಾರೋ ಹಾಗೆ ಬಿಸಾಕಿ ಹೋಗಕ್ಕೆ ನಾವು ಬಂದಿಲ್ಲ. ನಾನಿನ್ನ ಜಾಯ್ ಅಂಡ್ ಎಂಜಾಯ್ ಅಂತ ಹೇಳ್ತಾ ಇಲ್ಲ, ಆದ್ರೆ ನಗರಂತ ಕಳಿಬೇಕು. ಯಾಕೆ? ನಗುವು ಸಹಜದ ಧರ್ಮ, ನಗಿಸುವುದು ಪರಮಧರ್ಮ, ನಗುತ್ತ ನಗಿಸುವುದು ಅತಿಶಯದ ಧರ್ಮ ಮುಂಕುಟ್ಟಿಮ್ಮ ಅಂತ ಹೇಳಿದಾಗೆ ಈ ಜೀವನಕ್ಕೆ ಬಂದಿದ್ದೀವಿ. ನಗನಗ್ತಾ ಜೀವನ ಮಾಡಬೇಕು. ಹೋಗುವಾಗಲೂ ಅಷ್ಟೇ ಕಣ್ಣೀರು ಹಾಕೊಂಡು ಹೋಗ್ಬೇಡ. ಹಳೆ ಕಾಲದ ಪಿಕ್ಚರ್ ನೋಡು, ಫ್ಲೈಟ್ ಹತ್ತುವಾಗ ಟಾಟಾ ಮಾಡಿ ಹೋಗ್ತಾರೆ. ಹಾಗೆ ನೀನು ಕೂಡ ಈ ಜಗತ್ತನ್ನ ಬಿಟ್ಟು ಹೋಗುವಾಗ ಕಣ್ಣೀರು ಹಾಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಗನತ್ತ ಬಾಯ್ ಸಿಯು ಏನಂತ ಹೋಗ್ಬೇಕು ಮಗಳೇ. ಹಾಗೆ ನಗನತ್ತ ಹೋಗ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಹಾಗಾಗಿ ನೀನು ನನ್ನ ಮಗಳು ಅಂತ ನಾನು ನಿನ್ನನ್ನು ಸ್ವೀಕಾರ ಮಾಡೋದ್ರಿಂದ ನೀನೆಲ್ಲವನ್ನೂ ಬಗೆಹರಿಯತ್ತೆ ಅಂತ ನಾನೇನು ಹೇಳಲ್ಲ. ಆದ್ರೆ ಕನಿಷ್ಠ ನಿನ್ನ ಜೀವನದಲ್ಲಿ ಒಂದೆರಡಾದರೂ ನಿನ್ನ
ಸಮಸ್ಯೆಗಳು ಪರಿಹಾರವಾಗಿ ನಿನ್ನ ಮುಖದಲ್ಲಿ ಹೊಸದೊಂದು ನಗೆ ಬಂದ್ರೆ ಈ ಅಪ್ಪಾಜಿಯ ನೆನಪು ಸಾರ್ಥಕವಾಯಿತು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಪೂರ್ಣವಾಗಿ ನಗನಗ್ತಾ ಇರು, ಆನಂದವಾಗಿರು. ಜೀವನದ ಮುಖ್ಯ ಉದ್ದೇಶ ನಾವು ನಗನಗ್ತಾ ಇರಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಸ್ವಾಮಿ ವಿರ್ಜಾನಂದರು 2 ಮಂತ್ರ ಕೊಡ್ತೀನಿ ನಾನೆಲ್ಲ. ಒಂದು ಓಂ ಹ್ರೀಂ ಪರಾಶಕ್ತಿಯೇ ನಮಃ, ಇನ್ನೊಂದು ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್. ನೀ ಮೊದಲೇ ಮಾಡಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಿನ್ ಪರವಾಗಿ ನಾನಾರು ಮಾಡ್ತೀನಿ. ಎರಡನೇದ ನಿನ್ ಪರವಾಗಿ ನಾ ಮಾಡಕ್ಕಾಗಲ್ಲ, ನೀನೇ ಮಾಡಬೇಕು. ಆದ್ರಿಂದ ನಿನ್ನಿಂದ ನಾನು ಬಯಸುವುದಿಷ್ಟೇ, ನಗು ಮಗಳೇ ನಗು, ನಗನಗ್ತಾ ಇರು. ಜೀವನ ಏಕವಾಗಲ್ಲ, ಯಾರ ಜೀವನವು ಹೂವಿನ ಹಾಸಿಗೆ ಅಲ್ಲ. ಬರುತ್ತೆ ಎಡರು ತೊಡೆಗಳು, ಏನಾರು ಬರಲಿ. ಆದ್ರೆ ನಿನಗೆ ಗೊತ್ತಿರಲಿ, ಜಗನ್ಮಾತೆ ನನ್ನ ಜೊತೆ ಇದ್ದಾಳೆ, ಅಪ್ಪಾಜಿ ನನ್ನ ಜೊತೆ ಇದ್ದಾರೆ ಅಂತ ನಗನಗ್ತಾ ಸಾಗು ಮಗಳೇ. ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್, ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್, ಬಿ ಹ್ಯಾಪಿ ಅಂಡ್ ಕೀಪ್ ಆನ್ ಸ್ಮೈಲಿಂಗ್. ಜೈ ಶ್ರೀ ಮಾತಾ, ಜೈ ರಾಮಕೃಷ್ಣ. ಕರೆಕ್ಟಾಗಿ ಹೇಳ್ಕೊಂಡು ಅಪ್ಪಾಜಿಯವರ ಮಾತನ್ನ ಕೇಳಿದ್ಮೇಲೆ ಏನು ಮಾತಾಡೋ ಅವಶ್ಯಕತೆ ಏನಿಲ್ಲ. ನಾವು ಇಂದು ಶ್ರೀ ರಾಮಕೃಷ್ಣರ, ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ಜಗನ್ಮಾತೆ ಶಾರದಾ ದೇವಿಯವರ ಸಮನ್ವಯವನ್ನು ನೋಡಿದ್ವಿ ಇವ್ರ ಮಾತಿನಲ್ಲಿ. ವಿವೇಕಾನಂದರ ಗರ್ಜನೆಯೂ ಇತ್ತು, ಮಾತೆಯ ಸಾಂತ್ವನವೂ ಇತ್ತು, ಶ್ರೀರಾಮಕೃಷ್ಣರ ಸಾಧನೆಯೂ ಇದೆ. ಇಂದು ನಮ್ಮ ಆಶ್ರಮಕ್ಕೆ ಪೂಜ್ಯರು ದಯಮಾಡಿಸಿದ್ದು, ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದು ಅಷ್ಟೇ ಸಂತೋಷವಾಗಿದೆ. ವಿವೇಕಾನಂದ ಚಿಂತನೆಗಳನ್ನ ನಿಜವಾಗ್ಲೂ ನಾವು ಸಾಕಷ್ಟು ಸಲ ಸಾಕಷ್ಟು ಪ್ರಾಜ್ಞರಿಂದ ಕೇಳಿದ್ವಿ. ಆದರೆ ಇಂದು ಅದೇ ಚಿಂತನೆಗಳ ಅದೇ ಮಾತುಗಳ ಹೊಸ ಬೆಳಕು ಸಿಕ್ತು ಅಂತ ಹೇಳೋದಕ್ಕೆ ಬಯಸ್ತೀವಿ. ಇನ್ನು ಮುಂಚೆ ಯಾವಾಗ ಹೊಸಪೇಟೆಗೆ ಬಂದರೋ ಅವಾಗೆಲ್ಲ ನಮ್ಮ ಆಶ್ರಮ ಬಂದು ಎಲ್ಲರನ್ನ ಕಳಿಸಿ ಅಂತ ಕೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀವಿ. ಧನ್ಯವಾದಗಳು.
ಪ್ರೇಯರ್ ಮಾಡ್ಬೇಕು ಆಮೇಲೆ. अमृतहस्ताय विद्महे महाशक्तिनेत्राय धीमहि तन्नो अपाजि प्रचोदयात्। ॐ सुवर्णवृष्टिं कुरु मे गृहेशीः, सुवर्णवृष्टिं कुरु मे गृहेशीः, कल्याणवृद्धिं कुरु मे गृहेशीः, विभूतिवृद्धिं कुरु मे गृहेशीः, सुवर्णवृष्टिं कुरु मे गृहेशीः, सुधान्यवृद्धिं कुरु मे गृहेशीः, कल्याणवृद्धिं कुरु मे गृहेशीः, विभूतिवृद्धिं कुरु मे गृहेशीः। सुवर्णवृष्टिं कुरु मे गृहेशीः, सुधान्यवृद्धिं कुरु मे गृहेशीः, कल्याणवृद्धिं कुरु मे गृहेशीः, विभूतिवृद्धिं कुरु मे गृहेशीः। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु, समस्त सन्मङ्गलानि भवन्तु। ॐ शान्ति शान्ति शान्तिः। हरि ओम तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। ಜಾಗ ಬಿಡ್ರಿ ಸ್ವಲ್ಪ, ಮತ್ತೆ ಜಾಗ ಬಿಡ್ರಿ ಸ್ವಲ್ಪ. ಸ್ವಲ್ಪ ಇದೆ ಸರ್.
ಕಡಲು ಅಪ್ಪಾಜಿ ಶ್ರೀನಾಥ ಜಯ ಅಪ್ಪಾಜಿ ಆಂದ ಜೀವಾತ್ಮಕ್ಕೆ ಸಂತಸ ನೀಡುವ ರಾಮಾಲಿ ಕಡುವ ಮನುಜ ಹೃದಯ ಹೃದಯದ ಪಾಜಿ ಹೃದಯದ ಪಾಜಿ ಮಂದದಿದ್ದವರಿಗೂ ನಾಳೆ ಬೆಳಗ್ಗೆ 6 ಗಂಟೆಗೆ ಅಲ್ಲಿಗೆ ಬರ್ತೀನಿ. ನಿಮ್ಗೆ ಅವಕಾಶ ಕೊಡ್ಬೋದು. ಎರಡನೇದು ಅದಕ್ಕೆ ಕಾಂಟ್ರಿಬ್ಯೂಷನ್ 50% ಕಲ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಅಂತಹ ಮಹತ್ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಒಂದ್ಸರಿ ಸ್ವಾಮಿ ವಿವೇಕಾನಂದರು ಅನೇಕರು ಕಾಂಟ್ರಿಬ್ಯೂಷನ್ಸ್ ಕೊಡ್ತಾ ಇರ್ತಾರೆ. ಒಬ್ಬರು ಒಂದು ದೊಡ್ಡ ಅಮೌಂಟಿನ ಚೆಕ್ ಅನ್ನ ಬಂದ್ಬಿಟ್ಟು ಇಂಗ್ಲೆಂಡ್ ಅಮೆರಿಕನ್ ಕನ್ಫ್ಯೂಷನ್ ಇದೆ ಬಂದ್ಬಿಟ್ಟು ಸ್ವಾಮೀಜಿಯನ್ನು ಬರೀತಾ ಕೂತಿರ್ತಾರೆ. ಸ್ವಾಮೀಜಿ ಸ್ವಾಮಿ ವಿವೇಕಾನಂದ, ಯಾರು ಸ್ವಾಮೀಜಿ ಅಂತ ಕರೆಯೋದು, ವಿವೇಕಾನಂದ ಕರೆಯೋದು, ಸ್ವಾಮೀಜಿ ಏನೋ ಬರೀತಾ ಕೂತಿರ್ತಾರೆ. ಸ್ವಾಮೀಜಿ ದಿಸ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಟು ಯು. ಸ್ವಾಮೀಜಿ ನೋಡ್ಬಿಟ್ಟು ಎಸ್ ಕೀಪ್ ಇಟ್ ಆನ್ ದ ಟೇಬಲ್ ಅಂತಾರೆ. ಅವ್ರು ಟೇಬಲ್ ಇಟ್ಮೇಲೆ ಒಂದ್ಸರಿ ಸ್ಮೈಲ್ ಮಾಡ್ಬಿಟ್ಟು ತಮ್ಮ ಕೆಲಸ ಏನೋ ಮಾಡ್ತಿರ್ತಾರೆ. ಆತ ಹೊರಡ್ತಾನೆ, ಹೊರಟು ಬಾಗಿಲವರೆಗೂ ಹೋಗ್ತಾನೆ. ಬಾಗಿಲವರೆಗೂ ಹೋಗಿ ಒಂದ್ಸರಿ ತಿರುಗಿ ಹೇಳ್ತಾನೆ, ಸ್ವಾಮೀಜಿ ಯು ಹ್ಯಾವ್ ನಾಟ್ ಥ್ಯಾಂಕ್ಡ್ ಮೀ ಅಂತ. ಸ್ವಾಮೀಜಿ ಹೇಳ್ತಾರೆ, ಥ್ಯಾಂಕ್ಸ್, ವೈ ಶುಡ್ ಐ ಥ್ಯಾಂಕ್ ಯು? ನಾನೇ ನೀನು ಥ್ಯಾಂಕ್ಸ್ ಹೇಳಬೇಕು? ಇದೇ ಇರೋದು ರಿಯಾಲಿಟಿ ಇದೆ. ವೈ ಶುಡ್ ಐ ಥ್ಯಾಂಕ್ ಯು? ಇನ್ ಫ್ಯಾಕ್ಟ್ ಯು ಹ್ಯಾವ್ ಟು ಥ್ಯಾಂಕ್ ಮೀ. ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. Because otherwise you could have spent this amount for some other purpose. ಈ ದುಡ್ಡನ್ನ ಬೇರೆ ಯಾವುದೋ ಲೌಕಿಕಕ್ಕೆ ಬಳಸ್ತಾ ಇದೆ. Now it has got for a good cause. ಇದರಿಂದ ಒಳ್ಳೆ ಕೆಲಸ ಆಗ್ತಿದೆ. ಅದಕ್ಕೆ you have to thank me. That is the reality. ಇಸ್ಕೊಂಡವರೆಲ್ಲ ಟ್ಯಾಕ್ಸ್ ಹೇಳಬೇಕಾದ್ರು ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ನಮಗೆ ಉಪಕಾರ ಮಾಡೋದು. ನಮ್ಗೊಂದು ಒಳ್ಳೆ ಕೆಲಸ ಮಾಡಿಕ್ಕೆ ಜೀವನದಲ್ಲಿ ಎಷ್ಟೆಷ್ಟೋ ಕಳೀತಿರ್ತೀವಿ, ಅದಕ್ಕೆ ಲೆಕ್ಕ ಇಡಲ್ಲ. ಆಸ್ಪತ್ರೆಗೆ ಹೋದ್ರೆ ಅವ್ರು ಹೇಳಿದ್ದೇ ಲೆಕ್ಕದಲ್ಲೆಲ್ಲ ಕಟ್ಬಿಟ್ಟು ಬಂದ್ಬಿಡ್ತೀವಿ. ಎಷ್ಟೋ ಲಕ್ಷ ಆದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆಗುವಾಗ ಲೆಕ್ಕ ಹಾಕ್ತಾ ಕೂತ್ಕೊಳ್ತೀವಿ. ದಟ್ ಈಸ್ ಹೌ ದ ಹ್ಯೂಮನ್ ಟೆಂಡೆನ್ಸಿ ಅಂಡ್ ಆಲ್ಸೋ ದ ಹ್ಯೂಮನ್ ಮೆಂಟಾಲಿಟಿ ಇದೆ. ಹಾಗಾಗಿ ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳೋಕೆ ಯಾವ್ದಾದ್ರು ದಾರಿ ಸಿಕ್ಬಿಟ್ರೆ ಅದನ್ನು ಹೋಗ್ತಾ ಇರ್ಬೇಕು. ನಾನು ಸಾಮಾನ್ಯ ಮತ್ತೆ ಮಾತಾಡಲ್ಲ, ಬಟ್ ಎಕ್ನಿಕ ನಮ್ಮ ಸ್ವಾಮಿ ವಿವೇಕಾನಂದರವರು ಮೂಲಾಶ್ರಮ ದೊಡ್ಡ ಮಾತು ಮಾಡಿ ಬಿಟ್ವೀನ್ ರಾಮನಗರ ಅಂಡ್ ಕಾನ್ಪುರ ಬರುತ್ತೆ. ಅಲ್ಲಿ ಅವರೊಂದು ಕಿಚನ್ ಕಟ್ಟಿಸ್ಬೇಕಾಗಿತ್ತು. ಇದೇ ತರ ಸಣ್ಣ ಆಶ್ರಮ ಕಿಚನ್ ಕಟ್ಟಿಸ್ಬೇಕಾಗಿತ್ತು. ಅವಾಗ ಕೋಡೆ ಕಂಪನಿಯವರು ತುಂಬಾ ಹೇಳ್ಕೊಳ್ತಾ ಇದ್ರು. ಅವ್ರು ಬಂದು ಹೇಳಿದ್ರು, ಸ್ವಾಮೀಜಿ ಇದಕ್ಕೆ ಏನಾಗುತ್ತೆ ಎಲ್ಲ ನಾವು ಕೊಡ್ತೀವಿ ಅಂತ. ಬೇಡ ಅಂದ್ರು. ನಾನಂದ್ರೆ ಎಂಥದ್ದು ಸ್ವಾಮೀಜಿ ಎಲ್ಲ ಕೊಟ್ಬಿಡ್ತೀನಿ ಅಂತಂದ್ರು. ನಾವೀಗ ಸುಮ್ಮನೆ ಬೇರೆಯವ್ರನ್ನೆಲ್ಲ ಕೇಳಬೇಕು, 5 ರೂಪಾಯಿ 10 ರೂಪಾಯಿ ಎಲ್ಲ ಅವ್ರ ಪಾಡಿಗೆ ಅವ್ರು ಕಟ್ಟಿಸ್ತಾ ಇದ್ರಲ್ಲ ಅಂತಂದ್ರೆ ನಮ್ಮ ಸ್ವಾಮೀಜಿ ಹೇಳಿದ್ರು, ಹಾಗಲ್ಲ ನಾಗೇಂದ್ರ, ಇದೊಂದು ಪುಣ್ಯದ ಕಾರ್ಯ. ಪುಣ್ಯ ತೆಗೆದ್ರೆ ಎಲ್ಲ ಅವ್ರಿಗೆ ಬಗ್ದು ಕೊಟ್ಬಿಡ. ನಾನು ಕೊಡ್ಲಿ 5 ರೂಪಾಯಿಗೆ ಹೋಗೋ ಈ ಪುಣ್ಯ ಹೋಗ್ಲಿ. ಹಾಗಾಗಿ ಯಾವ್ದಾದ್ರು ಒಂದು ಅಪೇಕ್ಷೆ ನಮಗೆ ಸಿಕ್ಕಿದಾಗ ಒಂದು ಪುಣ್ಯ ಕಾರ್ಯ ಅಂದಾಗ ಹಿಂದೆ ಮುಂದೆ ನೋಡಕ್ಕೆ ಹೋಗಬಾರ್ದು. That is how we have to go through our life. ಹಾಗಾಗಿ ಆ ಆಶ್ರಮವು ಕೂಡ ಜಗನ್ಮಾತೆಯ ಆಶ್ರಮವಾಗೇ ಮುಂದುವರಿಯುತ್ತೆ. ಅಂತಹ ಒಂದು ಒಳ್ಳೆಯ ಕಾರ್ಯವನ್ನ ದಿವ್ಯ ಪ್ರೇರಣೆಯಿಂದ ಯಾವುದೋ ಹಾಗೆಲ್ಲ ನಡೆಯಲ್ಲ. ಹಾಗೆ ನಡೀತಾ ಇರೋದ್ರಿಂದ ನಿಜವಾಗಿ ಆ ಕಾಂಟ್ರಿಬ್ಯೂಷನ್ಸ್ ಯಾರಪ್ಪ ಅಂದ್ರೆ ದಿವ್ಯತೆಯ ಪಾದಾರವಿರಬೇಕು. ಆ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಪೂರ್ಣ ಆಶೀರ್ವಾದಗಳು. ನಾನೀಗ ಹೊರಡ್ತಾ ಇದ್ದೀನಿ. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀರಾಮ್ ಕೃಷ್ಣ, ಜೈ ಶ್ರೀರಾಮ್ ಕೃಷ್ಣ, ಜೈ ಶ್ರೀರಾಮ್ ಕೃಷ್ಣ.
ओम श्री गुरु महाराज जी की जय। महामाई की जय। स्वामी जी महाराज जी की जय। सब साधु संतन की जय। जय श्री असतो मा सद्गमय तमसो मा ज्योतिर्गमय मृत्योर्मामृतं गमय ओम शांति शांति शांतिः हरि ओम तत्सत् सर्वं श्री जगदम्बार्पणमस्तु सर्वं श्री गुरुचरण